ಇದು ಬೇರೆ ಅಲ್ಲ. ಅಂದರೆ ಸೈನ್ ಇಂಟು ಎ ಅದಲ್ಲ, ಮೀನಿಂಗ್ ರಾಂಗ್ ಆಗುತ್ತದು. ಯಾವತ್ತೇ ಆಗಲಿ ಇದು ಎರಡು ಒಂದೇ. ನೀವು ಇದೆರಡೂ ಮಲ್ಟಿಪ್ಲೈ ಮಾಡಿರೋದಕ್ಕೆ ಬಂದಿರೋದು ಅಂತ ಅನ್ಕೋತೀರಾ. ಈಗ ನಮಗೆ ಹೇಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಅನ್ನೋದೆಲ್ಲ ಹೇಗಿದೋ ಅದೇ ಥರ ಈ ಟ್ರಿಗ್ನಾಮೆಟ್ರಿ ಅನ್ನೋದು ಸಹ ಮ್ಯಾಥ್ಸಲ್ಲಿ ಒಂದು ಬ್ರ್ಯಾಂಚ್. ಸೊ ಇದೆಲ್ಲ ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಯೂಸ್ ಮಾಡೋ ಫಂಕ್ಷನ್ಸ್ ಇದು. ಇವು ಎರಡೂ ನಾವು ಸಪ್ರೇಟಾಗಿ ನಾವು ಓದೋಕ್ಕಾಗಲ್ಲ. ಸೈನ್ ಇಂಟು ಎ, ನೋ, ಸೈನ್ ಎ. ಈಗ ಇಲ್ಲಿ ಎ ಇದ್ದರೆ ಎ, ಆರ್ ಇಲ್ಲಿ ಬಿ ಇದೆ ಅಂದರೆ ಸೈನ್ ಬಿ ಆರ್ ಸೈನ್ ಸಿ. ಅಲ್ಲೇನೂ ಇಲ್ಲ, ಸೈನ್ ತೀಟಾ ಅಂತ ಹೇಳಿದೆ ನಾನು, ಸೈನ್ ತೀಟಾ. ಅದು ಒಂದೇ ವರ್ಡ್, ಅದು ಸಪರೇಟ್ ವರ್ಡ್ಸ್ ಅಲ್ಲ. ಸೊ ಅದು ಒಂದು ನೆನಪಲ್ಲಿ ಇಟ್ಕೊಂಡಿರಿ ನೀವು, ಇದು ಎರಡು ಸಪರೇಟ್ ಅಲ್ಲ. ಹೆಲೋ ಸ್ಟೂಡೆಂಟ್ಸ್, ಯಾರಪ್ಪ ಇದು ನಮಗೆ ಹೊಸ ಮ್ಯಾಮ್ ಅಂತನಾ? ನಮಗೆ ಸೈನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲ. ಇದರಲ್ಲಿ ಫಿಸಿಕ್ಸ್ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಫಿಸಿಕ್ಸ್ ಅನ್ನೋದು ಪ್ರಾಕ್ಟಿಕಲ್ ಸಬ್ಜೆಕ್ಟ್, ಇಟ್ ಡೀಲ್ಸ್ ವಿತ್ ನೇಚರ್. ಕೆಮಿಸ್ಟ್ರಿ ಕಲರ್ಫುಲ್ ಸಬ್ಜೆಕ್ಟ್, ಕೆಮಿಕಲ್ಸ್ ಎಲ್ಲ ಇರುತ್ತೆ, ನಿಮಗೆ ಗೊತ್ತಿರ್ಬೋದು. ಲ್ಯಾಬ್ಸಲ್ಲಿ ಟ್ರೈ ಮಾಡುವಾಗ ಕಲರ್ಫುಲ್ಲಾಗಿರುತ್ತೆ, ರೈಟ್? ಆ್ಯಂಡ್ ಬಯಾಲಜಿ ಬಂದಾಗ ನಮಗೇನು ಅನಿಸ್ಬೇಕು? ಬ್ಯೂಟಿಫುಲ್ ಸಬ್ಜೆಕ್ಟ್, ರೈಟ್? ಅದರಲ್ಲಿರೋ ಇಮೇಜಸ್, ಪಿಕ್ಚರ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಲಾಸ್ಟ್ ಅಂತ ಹೇಳೋಕ್ಕಾಗಲ್ಲ, ಮ್ಯಾಥ್ಸ್. ನಾನು ಮ್ಯಾಥ್ಸ್ನ ಮೋಸ್ಟ್ ಲವಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತೀನಿ. ಸೊ ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ರಮ್ಯಾ ಅಂತ. ಸೊ ನಾವು ತುಂಬ ಲೇಟ್ ಬಂದಿದ್ದೀವಿ ಅನ್ಸುತ್ತೆ, ಮೇ ಬಿ ಎಲ್ಲರೂ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದಾರೆ. ಆದರೂ ಪರವಾಗಿಲ್ಲ, ನಾವು ಸ್ಟಾರ್ಟ್ ಮಾಡೋಣ. ನಿಮಗೆ ಮ್ಯಾಥ್ಸ್ ಅಂದರೆ ಮ್ಯಾಮ್ ಮೋಸ್ಟ್ ಲವಿಂಗ್ ಸಬ್ಜೆಕ್ಟಾ? ಹೇಗೆ ಮ್ಯಾಮ್? ನಮಗೆ ಮ್ಯಾಥ್ಸ್ ಅಂದ್ರೇ ಬರ್ಡನ್ ಅನಿಸುತ್ತೆ, ತುಂಬ ಪ್ರಾಬ್ಲಮ್ಸ್ ಇರುತ್ತೆ, ತುಂಬ ಕಷ್ಟ ಅನಿಸುತ್ತೆ ಮ್ಯಾಮ್. ಇಲ್ಲ, ನಿಮ್ಗೆ ಇಲ್ಲಿವರೆಗೂ ಏನು ಅನಿಸಿದೋ ಅದಲ್ಲ. ನೀವು ಮ್ಯಾಥ್ಸಲ್ಲಿ ವೀಕ್ ಇದ್ದೀರಾ ಅಂದರೆ ನನ್ನ ಥಿಂಕಿಂಗ್ ಪ್ರಕಾರ ಸಬ್ಜೆಕ್ಟಲ್ಲಿ ಅಲ್ಲ, ಅದರ ಬೇಸಿಕ್ಸಲ್ಲಿ ವೀಕ್ ಇರ್ತೀರಾ, ಐ ಥಿಂಕ್ ಸೊ. ಫಸ್ಟ್ ಆ ಬೇಸಿಕ್ನ ಫಸ್ಟಿಂದ ಪ್ರಾಕ್ಟೀಸ್ ಮಾಡಿ, ಇನ್ನು ಸ್ವಲ್ಪ ಪುಷ್ ಮಾಡಿ, ಬೇಸಿಕ್ ಅನ್ನೋದು ಸ್ಟ್ರಾಂಗ್ ಆದರೆ ಮ್ಯಾಥ್ಸ್ ತುಂಬ ಈಸಿಯೆಸ್ಟ್ ಸಬ್ಜೆಕ್ಟ್ ಅನಿಸುತ್ತೆ. ಏನಿದೆ ಅದರಲ್ಲಿ? 4 ಆಪ್ರೇಷನ್ಸ್: ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್, ಅಷ್ಟೇ ಅಲ್ಲ? ಸೊ ತುಂಬ ಈಸಿಯೆಸ್ಟ್ ಸಬ್ಜೆಕ್ಟ್. ನಾವು ನೋಡ್ಬಿಡೋಣ, ಒನ್ ಬೈ ಒನ್ ಚಾಪ್ಟರ್ಸ್ ನೋಡೋಣ ನಿಮಗೆ. ಫಸ್ಟ್ ಚಾಪ್ಟರ್, ಇಂಟ್ರೊಡಕ್ಷನ್ ಟು ಟ್ರಿಗ್ನಾಮೆಟ್ರಿ. ಟ್ರಿಗ್ನಾಮೆಟ್ರಿ ನಿಮಗೆ ಹೊಸ ಚಾಪ್ಟರ್. ಅದನ್ನು ನಾನು ಯಾವ ಥರ ಹೇಳ್ಬೋದಂದರೆ, ನಿಮಗೆ ನಾನೀಗ ಸಪೋಸ್ ಈ ಪೆನ್ದು ಲೆಂತ್ ಕೇಳ್ತೀನಿ ನಿಮ್ಮನ್ನು, ಜಸ್ಟ್ ಲೆಂತ್. ನೀವೇನು ಮಾಡ್ತೀರಾ? ಈಸಿ ಮ್ಯಾಮ್, ನಾವು ಸ್ಕೇಲಲ್ಲಿ ಮೆಜರ್ ಮಾಡ್ತೀವಿ ಇದನ್ನು. ಓಕೆ, ನೀವು ಮೆಜರ್ ಮಾಡ್ತೀರಾ. ನನ್ನ ಹೈಟ್ ಎಷ್ಟು? ಎಸ್ ಮ್ಯಾಮ್, 160 ಸೆಂಟಿಮೀಟರ್, ರೈಟ್? ಓಕೆ, ನೀವು ಇದನ್ನೂ ಮಾಡ್ತೀರಾ. ನಾನೇನು ಮಾಡ್ತೀನಿ, ಇವನ್ 2 ಫ್ಲೋರ್ ಬಿಲ್ಡಿಂಗ್ ಹೈಟ್ ಎಷ್ಟು ಅಂತ ಕೇಳ್ತೀನಿ. ಈಗ ನಾನು ಇಲ್ಲಿ ನಿಂತಿರ್ತೀನಿ. ಇಫ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್, ಒಂದು ಬಿಲ್ಡಿಂಗ್ನ ನಾನು ಪ್ಯಾರಲಾಗಿ ನೋಡ್ತಾ ಇದ್ದೀನಿ ಅಂದರೆ ಆಗೇನು, ಆ ಆ್ಯಂಗಲ್ ಅನ್ನೋದು ಏನೂ ಇರಲ್ಲ. ಇನ್ ಕೇಸ್ ನಾನು ಆ ಬಿಲ್ಡಿಂಗ್ ಟಾಪ್ನ ನೋಡಿದ್ರೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಆಗುತ್ತಲ್ಲ. ಸೊ ಆ ಕಾನ್ಸೆಪ್ಟ್ ಹೇಗಂದರೆ, ಆ ಹೈಟ್ ಆಫ್ ದ ಬಿಲ್ಡಿಂಗ್ನ ನಾನು ಮೆಷರ್ ಮಾಡಬೇಕು. ನಾನು ಕೇಳ್ತೀನಿ, ಓಕೆ ಅದನ್ನು ಫೈಂಡ್ ಔಟ್ ಮಾಡ್ತೀರಾ? ಎಸ್, ನಾನು ಸ್ಕೇಲ್ ತೊಗೊಂಡು ಹೋಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ವಿತೌಟ್ ಯೂಸಿಂಗ್ ದೋಸ್ ಥಿಂಗ್ಸ್, ನೀವು ಸ್ಕೇಲ್, ಟೇಪ್ ಏನೂ ಬೇಕಿಲ್ಲ ನಿಮಗೆ. ಅದಿಲ್ಲದೆ ನಾವು ಅದನ್ನು ಮೆಷರ್ ಮಾಡ್ಬೋದಾ ಅನ್ನೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಬಿಲ್ಡಿಂಗ್ ಅಂತ ಅಲ್ಲ, ಒಂದು ಟವರ್ ತೊಗೊಳ್ಳಿ, ಕುತುಬ್ ಮಿನಾರ್ ಏನಾದರೂ ತೊಗೋಬೋದು. ಅದರ ಹೈಟ್ ಎಷ್ಟಿದೆ? ಇಲ್ಲನೇ ಒಂದು ಕೆಲಸ ಮಾಡಿ, ಈಗ ನೀವು ಏರೋಪ್ಲೈನ್ ನೋಡಿರ್ತೀರಾ. ಏರೋಪ್ಲೈನ್ ಒಂದು ಮೂಮೆಂಟಲ್ಲಿ ಮೂವ್ ಆಗ್ತಾ ಇರ್ತದೆ. ಮೀನ್ಸ್ ಏರೋಪ್ಲೇನ್ ಅನ್ನೋದು ಒಂದೇ ಕಡೆ ಇರಲ್ವಲ್ಲ, ಕಾನ್ಸ್ಟೆಂಟಾಗಿ ಏನಾದ್ರು ಮೇಲೆ ಹೋಗಬೇಕಾದ್ರೆ ಕಾನ್ಸ್ಟೆಂಟಾಗಿ ಅಲ್ಲೇ ಇರುತ್ತಾ? ಇಲ್ಲ ಅಲ್ವಾ, ಮೂವ್ ಆಗ್ತಾ ಇರುತ್ತೆ. ನೀವು ಒನ್ ಟೈಮಲ್ಲಿ ನೋಡಿದಾಗ, ಈಗ ಇಫ್ ಇಟ್ ಈಸ್ ನೀವು ನೋಡಿದಾಗ 0 ಸೆಕೆಂಡ್ ಇರುತ್ತೆ, ಆವಾಗ ಒಂದು ಪ್ಲೇಸಲ್ಲಿ ಇರುತ್ತೆ ಏರೋಪ್ಲೇನ್. ಸ್ವಲ್ಪ ಹೊತ್ತು ಬಿಡ್ತೀರಾ, ಒಂದು 10 ಸೆಕೆಂಡ್ಸ್ ಬಿಡ್ತೀರಾ, ಇಲ್ಲ 20 ಸೆಕೆಂಡ್ಸ್ ಬಿಡ್ತೀರಾ, ಆ ಏರೋಪ್ಲೇನ್ ಅಲ್ಲೇ ಇರುತ್ತಾ? ಇಲ್ಲ, ಇನ್ನು ಸ್ವಲ್ಪ ಮೂವ್ ಆಗಿರುತ್ತೆ. ಸೊ ಆ ಮೂವ್ ಆಗಿದ್ರೂ ಸಹ ನಿಮ್ಗೆ ಆ ಡಿಸ್ಟೆನ್ಸ್ ಹೇಗಿದೆ, ಈ ಹೈಟ್ ಹೇಗಿದೆ ಅಂತ ನೀವು ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಅದು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಯೂಸಿಂಗ್ ಟ್ರಿಗ್ನಾಮೆಟ್ರಿ. ಟ್ರಿಗ್ನಾಮೆಟ್ರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ನಮಗೆ. ಇದು ನಾವು ಡಿಸ್ಟೆನ್ಸ್ ಆಫ್ ದ ಸ್ಟಾರ್ ಎಲ್ಲ ನಾವು ಆಲ್ರೆಡಿ ಪ್ರಿವಿಯಸಲ್ಲಿ
ಇದರಿಂದ ಫೈಂಡ್ ಔಟ್ ಮಾಡಿದ್ದಾರೆ. ಈಗಲೂ ಅಷ್ಟೇ ನಿಮಗೆ ಹೈಯರ್ ಕ್ಲಾಸಸ್ಸಲ್ಲಿ ಆ್ಯಂಡ್ ಇಂಜಿನಿಯರಿಂಗ್ ಎಲ್ಲದರಲ್ಲೂ ಸಹ ಇದು ತುಂಬ ಇಂಪಾರ್ಟೆಂಟ್ ಇದೆ. ಟ್ರಿಗ್ನೋಮೆಟ್ರಿ ಅನ್ನೋ ಮೀನಿಂಗ್ ಏನಂದರೆ, ಒಂದು ರೈಟ್ ಆ್ಯಂಗಲ್ ನೀವು ಯಾವುದನ್ನಾದರೂ ಒಂದು ನೋಡಿ, ಸಪೋಸ್ ಬಿಲ್ಡಿಂಗ್ ಮೇಲೆ ನಿಂತ್ಕೊಳ್ಳಿ, ನೀವು ಬಿಲ್ಡಿಂಗ್ ಮೇಲೆ ಆಗಿರ್ಬೋದು, ಇನ್ನೆಲ್ಲಾದರೂ ಹೋದಾಗೂ ಫುಲ್ ಹೈಟಲ್ಲಿ ಇರ್ತೀರ, ಕೆಳಗಡೆ ಸಿ ಐಲ್ ಟೆಲ್ ಹಿಯರ್, ವೆಯ್ಟ್, ಎಸ್, ಈಗ ಇದು ಬಿಲ್ಡಿಂಗ್ ಇರುತ್ತೆ, ನೀವು ಇಲ್ಲಿ ನಿಂತಿರ್ತೀರ, ಇಲ್ಲಿರ್ತೀರ. ಸಪೋಸ್ ಕೆಳಗಡೆ ವಾಟರ್ ಇರುತ್ತೆ, ಇನ್ ಕೇಸ್ ವಾಟರ್, ಇಲ್ಲ ಒಂದು ಪ್ಲ್ಯಾಂಟ್ ಇರುತ್ತೆ, ಪ್ಲ್ಯಾಂಟ್, ಇಲ್ಲಿ ಪ್ಲ್ಯಾಂಟ್ ಇರುತ್ತೆ. ಈ ಪ್ಲ್ಯಾಂಟ್ನ ನೀವು ನೋಡ್ತೀರ, ಜಸ್ಟ್ ಅಬ್ಸರ್ವ್ ಮಾಡಿ. ಈ ಪ್ಲ್ಯಾಂಟ್ನ ಅಬ್ಸರ್ವ್ ಮಾಡಿದಾಗ ನಮ್ಗೆ ಇದರಿಂದ ಏನು ಫಾರ್ಮ್ ಆಗ್ತಾ ಇದೆ? ಒಂದು ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ. ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಟ್ರಿಗ್ನೋಮೆಟ್ರಿ ಅಂದರೆ ಮೆಷರಿಂಗ್ ಆಫ್ this three sides of triangle. Measuring of this three sides of triangle is nothing but trigonometry. One more thing. ಇಲ್ಲಿ ಇದನ್ನು ನಾವೇನಂತ ಹೇಳ್ತೀವಿ? ಆ್ಯಂಗಲ್, ಇದನ್ನು ನಾವು ಆ್ಯಂಗಲ್ ಏನಂತ ಡಿನೋಟ್ ಮಾಡೋಣ? ತೀಟಾ ಆರ್ ಪೈ, ವಾಟ್ ಎವರ್ ಇಟ್ ಮೇ ಬಿ, ತೀಟಾ ಅಂತ ಡಿನೋಟ್ ಮಾಡ್ತೀವಿ. ನಾನೀಗ ಇದು ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಹೇಗೆ? ನಾನೀಗ ಗಾಳಿಯಲ್ಲಿ ಹಾರಿಕೊಂಡು ಬಂದು ನಾನು ಮೆಷರ್ ಮಾಡೋಕ್ಕಾಗತ್ತಾ? ಇಲ್ಲ, ರೈಟ್. ನನಗೆ ಒಂದು ಆ್ಯಂಗಲ್ ಗೊತ್ತಿದ್ರೆ ಸಾಕು. ಇಲ್ಲಿ ಯಾವುದಾದ್ರೂ ಒಂದು 2 sides ಗೊತ್ತಿರುತ್ತೆ ಡೆಫಿನೆಟಾಗಿ, ಇಲ್ಲಾಂದರೆ ಆ್ಯಂಗಲ್ ಗೊತ್ತಿರುತ್ತೆ ಅದ್ರದ್ದು ಅಂದಾಗ ನಾನು ಈ ಅದರ್ ಸೈಡ್ನ ಈಸಿಯಾಗಿ ಮೆಷರ್ ಮಾಡ್ಬೋದು. ಫಸ್ಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಾರ್ ದಿಸ್. ಇದನ್ನು ನಾವು ಯಾವ ಥರ ಬರಿಬೋದು ಅಂತ ನೋಡೋಣ. ಫಸ್ಟ್, ಇನ್ ಕೇಸ್ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಇಲ್ಲಿ ಎ ಬಿ ಸಿ ಅಂತ ತಗೊಳ್ಳಿ. ಇಲ್ಲಿ ಆ್ಯಂಗಲ್ ಥೀಟಾ ಅನ್ನೋದು ಬೇಡ ನಿಮಗೆ. ಫಸ್ಟ್ ಜಸ್ಟ್ ನಾರ್ಮಲಾಗಿ ಕಲಿಯೋಣ, ಆಮೇಲೆ ನೆಕ್ಸ್ಟ್ ಟಾಪಿಕಲ್ಲಿ ಅದು ಹೋಗೋಣ. ಈ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ನಾವೊಂದನ್ನು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿಂದ ಡಿನೋಟ್ ಮಾಡ್ತೀವಿ. ಬಿಕಾಸ್ ಈ ಸೈಡ್ಸ್ ಬೇಕಲ್ವ ನಮಗೆ, ಈ ಸೈಡ್ಸ್ನ ನಾವು ನೇಮ್ ಮಾಡ್ತೀವಿ. ಹೇಗಂದರೆ ಅದು ನೇಮ್ ಮಾಡೋದು, ಇಲ್ಲಿ ನನಗೆ 2 ಆ್ಯಂಗಲ್ಸ್ ಬರುತ್ತೆ. ಅದರ್ ದ್ಯಾನ್ ದಿಸ್ 90 ಡಿಗ್ರಿ, ಈ 90 ಡಿಗ್ರಿ ಬಿಟ್ಬಿಡಿ ನೀವು. ಈ 90 ಡಿಗ್ರಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇದು ಬಿಟ್ಟು ಇನ್ನು 2 ಆ್ಯಂಗಲ್ಸ್ ಇದೆ. ಯಾವುದು? ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಸಿ. ಈ 2 ಆ್ಯಂಗಲ್ಸ್ ಇದೆ. ಸೊ ಈ 2 ಆ್ಯಂಗಲ್ಗೂ ಸೈಡ್ಸ್ನ ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು ಅಂತ ನೋಡೋಣ. ಫಸ್ಟ್ ನಾನು 2 ಅಟ್ ಎ ಟೈಮ್ ಬರೀತೀನಿ, ನಿಮಗೆ ಡಿಫ್ರೆನ್ಸ್ ಕ್ಲಿಯರಾಗಿ ಗೊತ್ತಾಗತ್ತೆ. Yes. Angle A B C. ಇಲ್ಲೂ ಅಷ್ಟೇ, ಆ್ಯಂಗಲ್ ಎ ಬಿ ಸಿ ಎರಡಕ್ಕೂ ಒಂದೇ ತಗೋತಾ ಇದ್ದೀನಿ, ಬಿಕಾಸ್ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಅಷ್ಟೇ, ಇನ್ನೇನು ಇಲ್ಲ ಅದರಲ್ಲಿ. ಫಸ್ಟ್ ಇಲ್ಲಿ ನೋಡಿ, ನನಗೆ ಆ್ಯಂಗಲ್ ಎ ಅನ್ನೋದಿದೆ. ಫಸ್ಟ್ ನಾನು ಇಲ್ಲಿ ಆ್ಯಂಗಲ್ ಎಗೆ ಕನ್ಸಿಡರ್ ಮಾಡ್ತೀನಿ ಆ್ಯಂಡ್ ಇಲ್ಲಿ ಆ್ಯಂಗಲ್ ಸಿನ ತಗೋತೀನಿ. ಯಾಕಂದರೆ ನಮಗೆ ಸೈಡ್ಸ್ ಅನ್ನೋದು ಡಿಫ್ರೆಂಟಾಗಿ ನಾವು ತಗೋತೀವಿ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಆ್ಯಂಡ್ ನಾವು ಅಸ್ಯೂಮ್ ಮಾಡಬೇಕಾದ್ರೆ ಎಲ್ಲ ಡಿಫ್ರೆಂಟಾಗಿ ತಗೋತೀವಿ. ಫಸ್ಟ್ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ಲಿ ಲಾಂಗೆಸ್ಟ್ ಸೈಡ್ ಯಾವುದು? ಇದಲ್ವಾ? ಇದು ಮತ್ತು ಇಲ್ಲಿ ಇದು. ಈ ಲಾಂಗೆಸ್ಟ್ ಸೈಡ್ ಅನ್ನೋದು ಯಾವತ್ತಿಗೂ ಚೇಂಜ್ ಆಗಲ್ಲ. ಅಂದರೆ ನೀವು
ಆ್ಯಂಗಲ್ ಎಗಾದರೂ ತಗೊಳ್ಳಿ, ಆ್ಯಂಗಲ್ ಸಿಗಾದರೂ ತಗೊಳ್ಳಿ, ಎರಡರಲ್ಲೂ ಸಹ ಲಾಂಗೆಸ್ಟ್ ಸೈಡ್ ಅನ್ನೋದು ಚೇಂಜ್ ಆಗಲ್ಲ. ಸೊ ಆ ಲಾಂಗೆಸ್ಟ್ ಸೈಡ್ನ ಏನಂತ ಕರಿತೀವಿ ಅಂದರೆ ಹೈಪೋಟೆನಸ್. ಈ ಲಾಂಗೆಸ್ಟ್ ಸೈಡ್ನ ಹೈಪೋಟೆನಸ್ ಅಂತ ಕರಿತೀವಿ. ಇಲ್ಲೂ ಅಷ್ಟೇ ಹೈಪೋಟೆನಸ್ ಅದು. ಆ್ಯಂಗಲ್ ಎಗಾಗಿರ್ಬೋದು, ಇಲ್ಲಿ ನಾನು ಆ್ಯಂಗಲ್ ಎ ಕನ್ಸಿಡರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಆ್ಯಂಗಲ್ ಸಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಮ್ಯಾಮ್ ಯಾಕಿದು ಡಿಫ್ರೆಂಟಾಗಿ ಹೇಳ್ತಾ ಇದ್ದೀರಾ? ಎಸ್, ನಿಮಗೆ ಇದು ಅರ್ಥ ಆಗುತ್ತೆ ಮುಂದೆ ಮುಂದೆ. ನೋಡಿ, ಇಲ್ಲಿ ಆ್ಯಂಗಲ್ ಎ ತೊಗೊಂಡಿದ್ದೀನಲ್ಲ, ಆ್ಯಂಗಲ್ ಎಗೆ ಒಂದ್ಸತಿ ಥಿಂಕ್ ಮಾಡಿ. ಆ್ಯಂಗಲ್ ಎಗೆ ಆಪೋಸಿಟ್ ಆಗಿ ಏನಿದೆ? ಆಪೋಸಿಟ್ ಸೈಡ್. ಸಿ, ಆ್ಯಂಗಲ್ ಎಗೆ ಆಪೋಸಿಟ್ ಸೈಡ್ ಏನಿದೆ? ಇದೆ ಅಲ್ವಾ? ಇದನ್ನು ನಾವು ಆಪೋಸಿಟ್ ಸೈಡ್, ಜಸ್ಟ್ ಆಪೋಸಿಟ್ ಸೈಡ್ ಅಷ್ಟೇ ಇದು ಅಂತೀವಿ. ಬಟ್ ಇಲ್ಲೇ ನಿಮಗೆ ಡಿಫ್ರೆನ್ಸ್ ಬೇಕಿರೋದು. ಆ್ಯಂಗಲ್ ಸಿಗೆ ತಗೋತಾ ಇರೋದು. ಕನ್ಫ್ಯೂಸ್ ಆಗಬೇಡಿ ಇದರಲ್ಲಿ. ಮ್ಯಾಮ್ ಇದು ನಮಗೆ ಗೊತ್ತು ಅಂತ ನಿಮ್ಗೆ ಅನಿಸುತ್ತೆ, ಬಟ್ ನೆಕ್ಸ್ಟ್ ಕನ್ಫ್ಯೂಸ್ ಆಗುತ್ತದು. ಅದಕ್ಕೋಸ್ಕರ ಸ್ವಲ್ಪ ಕ್ಲಿಯರಾಗಿ ಇಲ್ಲೇ ನೋಡ್ಕೊಳ್ಳಿ. ಆ್ಯಂಗಲ್ ಸಿಗೆ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಆ್ಯಂಗಲ್ ಸಿಗೆ ಆಪೋಸಿಟ್ ಏನಾಗುತ್ತೆ? ಸಿ, ಇದಾಗತ್ತೆ ಅಲ್ವಾ? ಇದು ಆಪೋಸಿಟ್. ನೆಕ್ಸ್ಟ್, ಈ ಆ್ಯಂಗಲ್ ಎನ ಕನ್ಸಿಡರ್ ಮಾಡಿದಾಗ ಇದ್ರ ಜೊತೆನೇ ಅಟ್ಯಾಚ್ ಆಗಿರೋ ಈ ಲೈನ್ನ, ಫುಟ್ನ ಬೇಸ್ ಅಂತ ಕರಿತೀವಿ. ನಾವು ಬೇಸ್ ಅಂತಲೂ ಕರಿತೀವಿ. ಇನ್ನೊಂದು ಏನಂತ ಅಂತೀವಿ ಅಂದರೆ ಅಡ್ಜಾಯಿಂಟ್ ಅಂತಲೂ ಕರಿತೀವಿ. ಅಡ್ಜಾಯಿಂಟ್ ಸೈಡ್, ಅಡ್ಜಾಯಿಂಟ್ ಅಲ್ಲ, ಅಡ್ಜಸೆಂಟ್ ಸೈಡ್ ಆರ್ ಬೇಸ್. ಆ್ಯಂಗಲ್ ಎಗೆ ಇದು ಬೇಸ್ ಆಗತ್ತೆ. ಇಲ್ಲ, ನಾವು ಬೇಸ್ ಅಂತಲೂ ಕರಿಬೋದು, ಅಡ್ಜಸೆಂಟ್ ಸೈಡ್ ಅಂತಲೇ ಕರಿಬೇಕು ಅಂತೇನಿಲ್ಲ. ಬೇಸ್ ಆದರೂ ಓಕೆ, ಆರ್ ಅಡ್ಜಸೆಂಟ್ ಸೈಡ್ ಆದರೂ ಓಕೆ. ಬೇಸ್ ಆರ್ ಅಡ್ಜಸೆಂಟ್ ಸೈಡ್. ನೆಕ್ಸ್ಟ್, ಇಲ್ಲಿ ಸಿಗೆ ನೋಡಿ ಮ್ಯಾಮ್, ಇಲ್ಲಿ ನೀವು ಬರೆದಿದ್ದೀರಾ, ಇದೇ ಆಗುತ್ತೆ ಹಂಗಾದರೆ ಅಡ್ಜಸೆಂಟ್ ಸೈಡ್. ಆ ಥರ ಥಿಂಕ್ ಮಾಡಬೇಡಿ. ಜಸ್ಟ್ ಇದು ನೋಡಿ, ಇದಕ್ಕೆ ಬೇಸ್ ಏನಿದೆ? ಇದು ಲಾಂಗೆಸ್ಟ್ ಸೈಡ್ ಅಲ್ವಾ, ಹೈಪೋಟೆನಸ್ ಆಗುತ್ತೆ. ಸೊ ಇದಕ್ಕೆ ಅಟ್ಯಾಚ್ ಆಗಿರೋ ಲೈನ್, ಇದನ್ನು ನಾವು ಬೇಸ್ ಅಂತ ಕರಿತೀವಿ. ಇಲ್ಲಿ ಇದು ಬೇಸ್ ಆರ್ ಅಡ್ಜಸೆಂಟ್ ಸೈಡ್. ಇದು ಎರಡು ಡಿಫ್ರೆನ್ಸ್ ಗೊತ್ತಿರಬೇಕು ನಿಮಗೆ. ಇದು ಆ್ಯಂಗಲ್ ಎಗೆ ತಗೊಂಡಾಗ ಆ್ಯಂಡ್ ಆ್ಯಂಗಲ್ ಸಿಗೆ ತಗೊಂಡಾಗ ಇಲ್ಲಿ ಎರಡು ಡಿಫ್ರೆಂಟ್ ಇದೆ ನೋಡಿ. ಇಲ್ಲಿ ಬೇಸ್ ಇದೆ, ಇಲ್ಲಿ ಆಪೋಸಿಟ್ ಇದೆ. ಯಾಕೆ ಅಂತ ಡಿಫ್ರೆನ್ಸ್ ಗೊತ್ತಿರಬೇಕು ಫಸ್ಟ್. ನೆಕ್ಸ್ಟ್ ನೋಡೋಣ. ಇದೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಫಸ್ಟ್ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂದರೆ ಏನು ಅಂತ ನೋಡಬೇಕು. ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಂದರೆ, ನೀವು ನಂಬರ್ಸಲ್ಲಿ ರೇಷಿಯೋಸ್ ಗೊತ್ತಿದೆ. 2:3 or 2/3, 1/2, 3/4, 4/5, ಇದೆಲ್ಲ ರೇಷಿಯೋಸ್ ಥರ ಬರುತ್ತೆ. ಅದೇ ಥರ ಟ್ರಿಗ್ನೋಮೆಟ್ರಿಯಲ್ಲಿ ಈ ಸೈಡ್ಸ್ನು 3 ಸೈಡ್ ಇದಲ್ಲ, ಆ 3 ಸೈಡ್ಸ್ನು ಫೈಂಡ್ ಔಟ್ ಮಾಡೋಕ್ಕೆ ನಮಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಬೇಕು. ಸೊ ಆ ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ನಾವು 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ಡಿಫೈನ್ ಮಾಡ್ತೀವಿ. 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನು ಅಂತ ನೋಡೋಣ. ಅದು ನಾನೇನು ಮಾಡ್ತೀನಿ ಅಂದರೆ, ಇಲ್ಲಿ ನಿಮಗೆ ಒಂದು ಸ್ಮಾಲ್ ಹೋಮ್ವರ್ಕ್ ಇದೆ. ನಾನೇನು ಮಾಡ್ತೀನಿ, ಫಸ್ಟ್ ಆ್ಯಂಗಲ್ ಎಗೆ ನಾನು ಫೈಂಡ್ ಔಟ್ ಮಾಡ್ತೀನಿ. ಪ್ರತಿಯೊಂದಕ್ಕೂ ನಾನು ಆ್ಯಂಗಲ್ ಎಗೆ ನಿಮಗೆ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ನೀವು ನನಗೊಂದು ಹೆಲ್ಪ್ ಮಾಡಬೇಕು. ಏನು ಗೊತ್ತಾ, ನೀವು ಆ್ಯಂಗಲ್ ಸಿಗೆ ಫೈಂಡ್ ಔಟ್ ಮಾಡಬೇಕು. ಯಾಕಂದರೆ ಎರಡಕ್ಕೂ ಒಂದೇ ಬರಲ್ಲ. ಸೊ ಅದು ಒಂದು ಮೈಂಡಲ್ಲಿ ಇಡಲಿ. ನಾನು ಎಗೆ ಮಾಡ್ತೀನಿ, ನೀವು ಸಿಗೆ ಟ್ರೈ ಮಾಡಿ. ಟ್ರೈ ಮಾಡದೇ ಇದ್ದರೆ ನನಗೆ ಹೇಳಿ, ನಾವು ನೆಕ್ಸ್ಟ್ ಇದರಲ್ಲಿ ಅದು ಮಾಡೋಣ, ತೊಂದರೆ ಇಲ್ಲ. ಫಸ್ಟ್ ನಾವು ಡಯಾಗ್ರಾಮ್ ಹಾಕ್ಕೊಳ್ಳೋಣ. ಅದಕ್ಕೆ ಆ್ಯಂಗಲ್ ಎ ಅಲ್ವಾ? ಓಕೆ, ಬೇರೆ ಇದು.
ಎಸ್ ಎ ಬಿ ಸಿ. ಈ ಆ್ಯಂಗಲ್ ಎನ ನಾನು 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಗಿ ಹೇಳ್ತೀನಿ. ಆ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವುದಪ್ಪ ಅಂದರೆ, ಫಸ್ಟ್ ಒನ್ ಇಲ್ಲೇ ಬರೆಯೋಣ, ಸೈನ್ ಆ್ಯಂಗಲ್ ಎ. ಸೈನ್ ಆ ಫಸ್ಟ್ ಫಂಕ್ಷನ್ ಸೈನ್ ಆ್ಯಂಗಲ್ ಎ. ನೆಕ್ಸ್ಟ್ ಒನ್, ಫಸ್ಟ್ ಇದನ್ನು ಬರ್ಕೊಂಡು ಹೋಗೋಣ, ನೆಕ್ಸ್ಟ್ ಅದನ್ನು ಡಿಫೈನ್ ಮಾಡೋಣ ಏನೇನು ಅಂತ. ನೆಕ್ಸ್ಟ್ ಒನ್ ಕೊಸೈನ್ ಆ್ಯಂಗಲ್ ಎ, ಅದು ಒಂದಾಯಿತು. ಥರ್ಡ್ ಒನ್ ಟ್ಯಾಂಜೆಂಟ್ ಆ್ಯಂಗಲ್ ಎ. ನೆಕ್ಸ್ಟ್ secant angle A, cosecant angle A, last cotangent angle A. ಇದು ನಮ್ಮ 6 ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಇದನ್ನು ನೋಡಿಕೊಂಡು ನಾವು ಡಿಫೈನ್ ಮಾಡ್ತೀವಿ. ಫಸ್ಟ್ ಒನ್ ನೋಡಿ, ಸೈನ್ ಫಂಕ್ಷನ್. ಅದು ಸೈನ್ನ ಯಾವ ಥರ ಡಿಫೈನ್ ಮಾಡ್ಬೋದು ಯೂಸಿಂಗ್ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇನ್ನೇನು ಯೂಸ್ ಮಾಡಲ್ಲ ನಾವು ಇದರೊಳಗಡೆ. ಸೊ ನೋ ನೀಡ್ ಟು ವರಿ. ನಾವು ಇದು ಬಿಟ್ಟು ಇದನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಹೋಗಲ್ಲ. ನಮ್ದೇನಿದ್ರು ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಮೇಲೆ ಇರ್ತೀಗ. ನಿಮಗೆ ನೆಕ್ಸ್ಟ್ ಇನ್ನು ಹೈಯರ್ ಕ್ಲಾಸಲ್ಲಿ 11th and 12th ಬಂದಾಗ ಇದ್ರದ್ದು ಹೈಯರ್ ಇದಕ್ಕೆ ಹೋಗ್ತೀರಾ. ಸೊ ಅದೆಲ್ಲ ನಮ್ಗೆ ಇವಾಗ ಬೇಡ. ನೋಡಿ, ಸೈನ್ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ, ಫಸ್ಟ್ ನೋಡಿ, ಫಸ್ಟ್ ಯಾವ ಆ್ಯಂಗಲಿಗೆ ಬೇಕು ಅದನ್ನು ಯೋಚನೆ ಮಾಡಿ. ಫಸ್ಟ್ ನನಗೆ ಬೇಕಾದ ಆ್ಯಂಗಲ್ ಎಗೆ ಅಂದರೆ ಏನು, ಆ್ಯಂಗಲ್ ಎ. ಈ ಆ್ಯಂಗಲ್ ಎಗೆ ಆಪೋಸಿಟ್ ಸೈಡ್ ಇದು, ಅದನ್ನು ಬರ್ಕೊಳ್ಳೋಣ ನಾವು. ಪ್ರತಿ ಸತಿ ಬರ್ಕೋಬೇಕಂತಿಲ್ಲ, ಬಟ್ ಕನ್ಫ್ಯೂಸ್ ಆಗಬಾರ್ದಂತ. ಸೊ ಈ ಲಾಂಗೆಸ್ಟ್ ಸೈಡ್ ಏನಂತಾರೆ, ಹೈಪೋಟೆನಸ್. ನಾನು HYP ಅಂತ ಬರಿತೀನಿ, ಅದು ಅಂಡರ್ಸ್ಟುಡ್. ಬೇಸ್ ಇದು ADJ ಆರ್ ಬೇಸ್, ವಾಟ್ ಎವರ್ ಇಟ್ ಮೇ ಬಿ. ಸೈನ್ನ ನಾವು ಯಾವ ಥರ ಡಿಫೈನ್ ಮಾಡ್ತೀವಿ ಅಂದರೆ, ಸೈನ್ ಎ ಅಂದರೆ, ಸೈನ್ ಆ್ಯಂಗಲ್ ಎ ಅಂದರೆ ಆಪೋಸಿಟ್ ಬೈ ಹೈಪೋಟೆನಸ್, ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಸೈಡ್. ಅದನ್ನು ನಾವು ಸೈನ್ ಎ ಅಂತ ಹೇಳ್ತೀವಿ. ಆಪೋಸಿಟ್ ಬೈ ಹೈಪೋಟೆನಸ್. ಸಿ ಆಪೋಸಿಟ್ ಅಂದರೆ ಏನಿದೆ, ಬಿ ಸಿ ಬೈ ಹೈಪೋಟೆನಸ್ ಅಂದರೆ AC. ಇದು ಸೈನ್ ಫಂಕ್ಷನ್ ಆಯಿತು. ನೆಕ್ಸ್ಟ್ ಕೊಸೈನ್ ಫಂಕ್ಷನ್, ಕೊಸೈನ್ ಎ. ಮ್ಯಾಮ್ ಇಲ್ಲಿ ಸೈನ್ ಇದೆ, ಇಲ್ಲಿ ಕೊಸೈನ್, ಒಂದು ಆ್ಯಡ್ ಆಗಿದೆ, ಒಂದು ಕೆಲಸ ಮಾಡೋಣ, ಇದನ್ನು ರಿವರ್ಸ್ ಮಾಡೋಣ ಅಂತೀರಾ? ಇಲ್ಲ, ಕೊಸೈನ್ ಫಂಕ್ಷನ್ ಬೇರೆ. ಸೊ ಅದನ್ನು ಯಾವ ಥರ ಡಿಫೈನ್ ಮಾಡ್ತೀವಿ, ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗೋದು ಇದು ಎರಡೇ ಸ್ವಲ್ಪ. ಸೈನ್ ಅಂದರೆ ಆಪೋಸಿಟ್ ಬೈ ಹೈಪೋಟೆನಸ್, ಕಾಸ್ ಅಲ್ಲ, ಕೊಸೈನ್ ಅಂತಲೇ ಹೇಳೋಣ ನಾವು. ನೆಕ್ಸ್ಟ್ ನಾನು ನಿಮ್ಗೆ ಅದು ಹೇಳ್ತೀನಿ. ಕೊಸೈನ್ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್, adjacent by hypotenuse. adjacent ಅಂದರೆ ಏನಿದೆ, ಎ ಬಿನ, ಎ ಬಿ ಸೈಡ್ ಎಷ್ಟು ವ್ಯಾಲ್ಯೂ ಇರುತ್ತೋ ಅದನ್ನು ಹಾಕಿದ್ರೆ ಸಾಕು. ಹೈಪೋಟೆನಸ್ ಮೀನ್ಸ್ AC. ಇದು ಅಂತ ಗೊತ್ತಾಗಿದ್ದಲ್ಲ ಇದು. ನೆಕ್ಸ್ಟ್ ಟ್ಯಾಂಜೆಂಟ್ ಆ್ಯಂಗಲ್ ಎ. ಟ್ಯಾಂಜೆಂಟ್ ಆ್ಯಂಗಲ್ ಎ ಅಂದರೆ ಆಪೋಸಿಟ್ ಬೈ ಹೈಪೋಟೆನಸ್ ಅಲ್ಲ, ಆಪೋಸಿಟ್ ಬೈ ಅಡ್ಜಸೆಂಟ್ ಈಸ್ ಟ್ಯಾಂಜೆಂಟ್ ಎ. ಟ್ಯಾಂಜೆಂಟ್ ಎನ ಆಪೋಸಿಟ್ ಬೈ ಅಡ್ಜಸೆಂಟ್. ನೆಕ್ಸ್ಟ್ ಇಷ್ಟೇ. 3 ಅನ್ನೋದು ಮೇನ್ ಫಂಕ್ಷನ್ ನಮಗೆ. ಇನ್ 3 ಏನೆಲ್ಲ, ಇದೆಲ್ಲ ರೆಸಿಪ್ರೋಕಲ್ ಅಷ್ಟೇ. ಅದಕ್ಕೆ ಅದು ಹೇಗಂದರೆ, ಸೀಕೆಂಟ್ ಯಾವುದಕ್ಕೆ ರೆಸಿಪ್ರೋಕಲ್ ಅಂದರೆ, ಸೀಕೆಂಟ್ ಈಸ್ ರೆಸಿಪ್ರೋಕಲ್ ಫಾರ್
cosine A. Cosecant ಅನ್ನೋದು 1 divided by sin A. Last one tangent ಇದು cotangent. ಇಲ್ಲಿ ಮಾತ್ರ ಟ್ಯಾಂಜೆಂಟ್ಗೆ ಕೋಟ್ಯಾಂಜೆಂಟ್ ಆಪೋಸಿಟ್. ಸಿ ಟ್ಯಾಂಜೆಂಟ್ಗೆ ಕೋಟ್ಯಾಂಜೆಂಟ್. ನೀವು ಕೇಳ್ಬೋದಲ್ವಾ ಮ್ಯಾಮ್ ಏನಿದು ಇಲ್ಲಿ ಮಾತ್ರ ಸೈನ್ಗೆ ಕೊಸೈನ್ ಆಪೋಸಿಟ್ ಅಲ್ಲ, ಬಟ್ ಇಲ್ಲಿ ಟ್ಯಾಂಜೆಂಟ್ಗೆ ಕೋಟ್ಯಾಂಜೆಂಟ್ ಅನ್ನೋದು ಆಪೋಸಿಟ್ ಆ ಥರ ತೊಗೊಂಡಿದೆ ಅಷ್ಟೇ. ಸೊ 1 divided by ಟ್ಯಾಂಜೆಂಟ್. ನಾವು ನೆಕ್ಸ್ಟ್ ಏನು ಬರಿಬೋದು? ಸೀಕೆಂಟ್ ಅಂದರೆ ಏನಂತ ಬರೆದಿದೆ? ರೆಸಿಪ್ರೋಕಲ್ ಆಫ್ ಕೊಸೈನಾ. ಕೊಸೈನ್ ಅಂದರೆ ಏನು ಫಸ್ಟ್ ನೋಡಿ. ಕೊಸೈನ್ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನಿಸಾ. ಮೀನ್ಸ್ 1 divided by ಅಡ್ಜಸೆಂಟ್ ಬೈ ಹೈಪೋಟೆನಿಸ್. ಸೊ ಈ ಹೈಪೋಟೆನಸ್ ಮೇಲೆ ಹೋಗುತ್ತಲ್ಲ, ಏನಾಗುತ್ತೆ ಕೊನೆಗೆ? ಹೈಪೋಟೆನಸ್ ಬೈ ಅಡ್ಜಸೆಂಟ್. ಇದು ಸೀಕೆಂಟ್ ಅಂದರೆ ಕೊಸೈನ್ಗೆ ಆಪೋಸಿಟ್ ಅಷ್ಟೇ, ಅದು ಒಂದು ನೆನಪಿರ್ಬೇಕು ನಿಮಗೆ. ಕೋಸಿಕೆಂಟ್ ಅಂದರೆ ಸೈನ್ಗೆ ರಿವರ್ಸ್. ಅಂದರೆ ಏನು? ಮೇಲೆ ಆಪೋಸಿಟ್ ಇದೆ, ಡಿನಾಮಿನೇಟರಲ್ಲಿ ಹೈಪೋಟೆನಿಸ್ ಇದೆ. ಸೊ ಇದು ರಿವರ್ಸ್ ಆಗುತ್ತೆ. ಹೈಪೋಟೆನಿಸ್ ಇಲ್ಲಿ ಹೋಗುತ್ತೆ ಆ್ಯಂಡ್ ಆಪೋಸಿಟ್ ಕೆಳಗಡೆ ಬರುತ್ತೆ. ಓಕೆ ಅಲ್ಲ? ಹೈಪೋಟೆನಿಸ್ ಆ್ಯಂಡ್ ಆಪೋಸಿಟ್. ನೆಕ್ಸ್ಟ್ ಒನ್ ಕೋಟ್ಯಾಂಜೆಂಟ್ ಅಪೋಸಿಟ್ ಅನ್ನೋದೇನು? ಸಾರಿ, ಕೋಟ್ಯಾಂಜೆಂಟ್ ಇಸ್ ಅ ರೆಸಿಪ್ರೋಕಲ್ ಆಫ್ ಟ್ಯಾಂಜೆಂಟ್. ಇದಕ್ಕೆ ರಿವರ್ಸ್ ಬರುತ್ತೆ, ದಟ್ ಈಸ್ ಅಡ್ಜಾಯಿಂಟ್ ಬೈ ಸಾರಿ adjoined by opposite. ಇದೆಲ್ಲರಿಗೂ ಗೊತ್ತಿದೆ. ನಾವು ಜನರಲ್ ಆಗಿ ಸೈನ್ ಆಂಗಲ್ ಎ, ಕೊಸೈನ್ ಆಂಗಲ್ ಎ, ಟ್ಯಾಂಜೆಂಟ್ ಆ್ಯಂಗಲ್ ಎನ ನಾವು ಇಷ್ಟು ಯಾವಾಗಲೂ ಬರೆಯಲ್ಲ. ನಾವು ಇದನ್ನು ಯಾವ ಥರ ಬರಿತೀವಿ ಅಂದರೆ ಇದೆಲ್ಲ ರಿಮೂವ್ ಮಾಡಿ ಸೈನ್ ಎ ಕಾಸ್ ಎ, ಅದಕ್ಕೆ ನಾನು ಆಗಲೇ ನಿಮಗೆ ಕಾಸ್ ಅಂತ ಹೇಳಿದೆ ನೋಡಿ. ಸೊ ಫಸ್ಟ್ ಇದನ್ನು ಇಂಟ್ರಡ್ಯೂಸ್ ಮಾಡೋಕ್ಕೆ ಮುಂಚೆ ಹೇಳಬಾರ್ದು ಅಂತ ಅಷ್ಟೇ. ಸೊ ನೆಕ್ಸ್ಟ್ ಟ್ಯಾನ್ ಎ. ಇದೇ ಥರ ನಾವು ಸೀಕೆಂಡ್ಗೂ ಬರೀಬೋದು. ಸೀಕೆಂಟ್ ಆ್ಯಂಗಲ್ ಎ, ಕೋಸಿಕೆಂಟ್ ಆ್ಯಂಗಲ್ ಎ ಆ್ಯಂಡ್ ಕೋಟ್ಯಾಂಜೆಂಟ್ ಆ್ಯಂಗಲ್ ಎನ ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು ಅಂದರೆ ಪ್ರತಿ ಸತಿ ಸೀಕೆಂಟ್ ಎ, ಕೋಸೆಕ್ ಎ, ಕೋಟ್ಯಾಂಜೆಂಟ್ನ ಕಾಟ್ ಎ ಅಂತ ಹೇಳ್ತೀವಿ ನಾವು. ಕಾಟ್ COT, ಕಾಟ್ ಎ. ಇಲ್ಲಿ ನೀವೊಂದು ಅಬ್ಸರ್ವ್ ಮಾಡಬೇಕು. ನಮಗೆ ಇನ್ ಕೇಸ್ ನೆಕ್ಸ್ಟ್ ಇದರಲ್ಲಿ ಹೇಳೋಣ. ಸೈನ್ ಎ ಅಂತ ಇದೆ. ಈ ಸೈನ್ ಎ ಅಲ್ಲಿ ಇದು ಬೇರೆ ಇದು ಬೇರೆ ಅಲ್ಲ. ಅಂದರೆ ಸೈನ್ ಇಂಟು ಎ ಅದಲ್ಲ, ಮೀನಿಂಗ್ ರಾಂಗ್ ಆಗುತ್ತದು. ಯಾವತ್ತೇ ಆಗಲಿ ಇದು ಎರಡು ಒಂದೇ. ನೀವು ಇದೆರಡೂ ಮಲ್ಟಿಪ್ಲೈ ಮಾಡಿರೋದಕ್ಕೆ ಬಂದಿರೋದು ಅಂತ ಅನ್ಕೋತೀರಾ. ಈಗ ನಮಗೆ ಹೇಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಅನ್ನೋದೆಲ್ಲ ಹೇಗಿದೋ ಅದೇ ಥರ ಈ ಟ್ರಿಗ್ನಾಮೆಟ್ರಿ ಅನ್ನೋದು ಸಹ ಮ್ಯಾಥ್ಸಲ್ಲಿ ಒಂದು ಬ್ರ್ಯಾಂಚ್. ಸೊ ಇದೆಲ್ಲ ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಯೂಸ್ ಮಾಡೋ ಫಂಕ್ಷನ್ಸ್ ಇದು. ಇವು ಎರಡೂ ನಾವು ಸಪ್ರೇಟಾಗಿ ನಾವು ಓದೋಕ್ಕಾಗಲ್ಲ. ಸೈನ್ ಇಂಟು ಎ, ನೋ. ಸೈನ್ ಎ, ಈಗ ಇಲ್ಲಿ ಎ ಇದ್ದರೆ ಎ, ಆರ್ ಇಲ್ಲಿ ಬಿ ಇದೆ ಅಂದರೆ ಸೈನ್ ಬಿ ಆರ್ ಸೈನ್ ಸಿ
ಅಲ್ಲೇನೂ ಇಲ್ಲ, ಸೈನ್ ತೀಟಾ ಅಂತ ಹೇಳಿದೆ ನಾನು, ಸೈನ್ ತೀಟಾ ಅದು ಒಂದೇ ವರ್ಡ್, ಅದು ಸಪರೇಟ್ ವರ್ಡ್ಸ್ ಅಲ್ಲ. ಸೊ ಅದು ಒಂದು ನೆನಪಲ್ಲಿ ಇಟ್ಕೊಂಡಿರಿ ನೀವು. ಇದು ಎರಡು ಸಪರೇಟ್ ಅಲ್ಲ. ಇದು ಒಂದು ಗೊತ್ತಾಗಿದೆ. ಇನ್ನೊಂದೇನೆಂದರೆ ಇನ್ ಕೇಸ್ ನೀವು ಇದನ್ನು ಸ್ಪ್ಲಿಟ್ ಮಾಡಿದ್ದೀರಾ ಅಂದರೆ ಅದಕ್ಕೆ ವ್ಯಾಲ್ಯೂ ಅನ್ನೋದಿರಲ್ಲ ಯಾವುದೇ ಕಾರಣಕ್ಕೂ. ನೆಕ್ಸ್ಟ್ ನಾನು ಇನ್ನೊಂದು ನಿಮಗೆ ಹೇಳಿದೆ, ಇದೇ ಥರ ಸೈನ್ ಅಂತಲ್ಲ, ಕಾಸ್, ಟ್ಯಾನ್, ಸೀಕೆಂಡ್, ಕೋಸಿಕೆಂಡ್, ಕಾಟ್ ಎಲ್ಲದಕ್ಕೂ ಅದೇ ಥರ ನಾವು ಸೀಕೆಂಟ್ ಇಸ್ ಈಕ್ವಲ್ ಟು, ಸೀಕೆಂಟ್ನ ನಾನು ಸೆಕ್ ಅಂತಾನೆ ಬರೀತೀನಿ, ಸೆಕ್ ಎ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕಾಸ್ ಎ ಅಂತ ಹೇಳಿದ್ನ, 1 ಡಿವೈಡೆಡ್ ಬೈ ಕಾಸ್ ಎ ಅಂತ. ಇಲ್ಲಿ ಒಂದು ಕನ್ಫ್ಯೂಸ್ ಆಗಬಾರ್ದು ನೀವು. ಏನಂದರೆ ಸೀಕೆಂಟ್ ಎ ಅನ್ನೋದು ಕಾಸ್ ಎಗೆ ರೆಸಿಪ್ರೋಕಲ್ ಆಗಿದೆ ಅಷ್ಟೇ. ಇನ್ನೊಂದು ಇದು ಮತ್ತೆ ಈ ರೆಸಿಪ್ರೋಕಲ್ ಮತ್ತು ಈ ಕಾಸ್ ಇನ್ವರ್ಸ್ ಎ ಇದು ಎರಡು ಒಂದೇ ಅಲ್ಲ. ದಿಸ್ ಟೂ ಆರ್ ನಾಟ್ ಈಕ್ವಲ್. ಇದು 1 ಡಿವೈಡೆಡ್ ಬೈ ಎ ಅಷ್ಟೇ. ಅಂದರೆ ನೀವು ಇದನ್ನು ಯಾವ ಥರ ಬರಿಬೋದಲ್ಲ, ಇನ್ನು ಯಾವ ಥರ ಇದನ್ನು ಬರಿಬೋದಂದರೆ ಕಾಸ್ ಎ ನೋಡಿ ಹೋಲ್ ಇನ್ವರ್ಸ್, ಇಲ್ಲಿ ಬರುತ್ತೆ ಇನ್ವರ್ಸ್. ಸೊ ಇದನ್ನು ಮಾತ್ರ ಸ್ವಲ್ಪ ಕನ್ಫ್ಯೂಸ್ ಆಗಬೇಡಿ. ಇದು ಕಾಸ್ ಎ ಹೋಲ್ ಇನ್ವರ್ಸ್, ಹೋಲ್ ಇನ್ವರ್ಸ್ ಇದ್ದಾಗ ಮಾತ್ರ ನಾವು 1 ಡಿವೈಡೆಡ್ ಬೈ ಕಾಸ್ ಎ ಅಂತ ಬರಿಬೋದು. ಬಟ್ ಇಲ್ಲಿ ಇದು ನೋಡಿ ಕಾಸ್ ಇನ್ವರ್ಸ್ ಎ, ಈ ಕಾಸ್ ಇನ್ವರ್ಸ್ ಎ ಅನ್ನೋದು ಕಾಸ್ಗೆ ಇನ್ವರ್ಸ್ ಆಗಿದೆ. ಅದರ ಹೆಸರೇ ಇನ್ವರ್ಸ್ ಫಂಕ್ಷನ್. ಸೊ ಇದು ಮತ್ತು ಇದು ಯಾವುದೇ ಕಾರಣಕ್ಕೂ ಈಕ್ವಲ್ ಅಲ್ಲ. ಇದೇ ಬೇರೆ, ಇದು ಇದೇ ಬೇರೆ ಆ್ಯಂಡ್ ಇದು ಬೇರೆ. ಇದು ರೆಸಿಪ್ರೋಕಲ್, ಬಟ್ ಇದು ಇನ್ವರ್ಸ್. ಮ್ಯಾಮ್ ಎರಡು ಒಂದೇ ಅಲ್ಲ, ಈ ಫಂಕ್ಷನ್ಸಲ್ಲಿ ಅದು ಒಂದೇ ಅಲ್ಲ. ಇದು ನಿಮಗೆ ಕಾಸ್ ಇನ್ವರ್ಸ್ ಥೀಟಾ ಅನ್ನೋದು ನೀವು 11th ಕಲಿತೀರ, ಅದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡುವಾಗ 11th, ಸೊ ಆವಾಗ ನೋಡೋಣ ಅದು ಏನು ಅಂತ. ಈಗ ಇಷ್ಟು ನಿಮಗೆ ಐಡಿಯಾ ಇದ್ದರೆ ಸಾಕು. ಏನು ಸೀಕೆಂಡ್ ಒಂದೇ ಅಲ್ಲ ಎಲ್ಲದಕ್ಕೂ. ಸೀಕೆಂಡ್ ಅಂದರೆ ರೆಸಿಪ್ರೋಕಲ್ ಆಫ್ ಕಾಸ್, ಬಟ್ ಇನ್ವರ್ಸ್ ಅಲ್ಲ. ಆಯಿತಾ? ರೆಸಿಪ್ರೋಕಲ್ ಆಫ್ ಕಾಸ್ ಅಂದರೆ ಇದು ಬರುತ್ತೆ, ಇನ್ವರ್ಸ್ ಆಫ್ ಕಾಸ್ ಅಂದರೆ ಇದು. ಕಾಸ್ಗೆ ಇನ್ವರ್ಸ್, ಕಾಸ್ ಇನ್ವರ್ಸ್, ಇದು ಹೋಲ್ ಇನ್ವರ್ಸ್. ಸೊ ತುಂಬ ಡಿಫರೆನ್ಸ್ ಇದೆಯಲ್ಲ ಎರಡಕ್ಕೂ. ಎಸ್, ಇದು ಗೊತ್ತಾಗಿದೆಯಲ್ಲ? ನೆಕ್ಸ್ಟ್ ಒನ್ ನಾನು ಹೇಳ್ತು, ಈ ಫಂಕ್ಷನ್ಸಿಂದ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ದು ವ್ಯಾಲ್ಯೂಸ್ನ ತಿಳ್ಕೊಬೋದು ಅಂತ ಹೇಳಿದೆ ನಿಮಗೆ. ಅದು ಹೇಗೆ? ಫಸ್ಟ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ಇದರಲ್ಲಿ ನನಗೆ ಸೈನ್ ಎ ಗೊತ್ತು. ಇದಾದಮೇಲೆ ನಿಮಗೆ ಪ್ರಾಬ್ಲಮ್ಸ್ ಮಾಡಿದ್ರೆ ಇದರ ಬೇಸಿಸ್ ಮೇಲೆ ಗೊತ್ತಾಗತ್ತೆ. ಸೈನ್ ಎ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ನಾನು ಸದ್ಯಕ್ಕೆ. ಸೈನ್ ಎ ಅಂದರೆ ಆಪೋಸಿಟ್ ಬೈ ಹೈಪೋಟಿನಸ್. ಡಿನಾಮಿನೇಟರಲ್ಲಿ ಹೈಪೋಟಿನಸ್, ನ್ಯೂಮರೇಟರಲ್ಲಿ ಆಪೋಸಿಟ್ ಅಂದರೆ ಬಿ ಸಿ. ಆಪೋಸಿಟ್ ಬಿ ಸಿ ಬೈ ಎ ಸಿ. ನನಗೆ ಒಂದು ಸೈನ್ ಫಂಕ್ಷನ್ ಮಾತ್ರ ಕೊಟ್ಟಿರ್ತಾರೆ ವ್ಯಾಲ್ಯೂ. ಸಪೋಸ್ ಸೈನ್ ಇಸ್ ಈಕ್ವಲ್ ಟು ಸೈನ್ ಎ ಇಸ್ ಈಕ್ವಲ್ ಟು ಸಮ್ 3/5 ಅಂತ ಕೊಟ್ಟಿರ್ತಾರೆ. 3/5 ಕೊಟ್ಟಿರ್ತಾರೆ ಅಂದರೆ ಏನರ್ಥ ನೋಡಿ. 3 ಅಂದರೆ ನ್ಯೂಮರೇಟರ್ ಅಂದರೆ ಏನು? ಆಪೋಸಿಟ್ ಸೈಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರೀರಿ ಆಪೋಸಿಟ್. ಇದು ಹೈಪೋಟೆನಸ್. ನನಗೆ ಹೈಪೋಟೆನಸ್ಸು ಗೊತ್ತು, ಆಪೋಸಿಟ್ಟು ಗೊತ್ತು, ಅಡ್ಜಸೆಂಟ್ ಸೈಡ್ ಗೊತ್ತಾಗತ್ತಾ? ಎಸ್. ಹೇಗೆ? ಪೈಥಾಗರಸ್ ಥಿಯರಮ್. ಸೊ ಪೈಥಾಗರಸ್ ಥಿಯರಮ್ ಅಂದರೆ ಏನು? ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು
ನಾನು ಇದನ್ನು ಹೇಳುವಾಗ ಆಪೋಸಿಟ್ ಸ್ಕ್ವೇರ್ ಅಂತಲೇ ಹೇಳ್ತೀನಿ, ನಿಮಗೂ ಪ್ರಾಕ್ಟೀಸ್ ಆಗುತ್ತದು. ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್. ಇಲ್ಲಿ ನೋಡಿ, ಎ ಸಿ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ is equal to BC square is 3 square plus AB square. 5 square ಅಂದರೆ ಇಲ್ಲಿ ಬರೆಯೋಣ 25, 3 square is 9. ಸೊ ಈ 9ನ ಈ ಕಡೆ ತಗೊಳ್ಳೋಣ. -9 is equal to AB square. ಸೊ 25 minus 9, 16 is equal to AB square. AB ಏನಾಗುತ್ತೆ? 16ಗೆ ರೂಟ್ ಮಾಡಿದ್ರೆ 4. ಸೊ ನನಗೆ 4 ಬಂತು. ಯಾವಾಗ ನನಗೆ ಈ 3 ವ್ಯಾಲ್ಯೂಸು ಬರುತ್ತೋ ನಾನು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಯಾವ ವ್ಯಾಲ್ಯೂ ಆದರೂ ಫೈಂಡ್ ಔಟ್ ಮಾಡ್ಬೋದು. ಅಂದರೆ 1 ಫಂಕ್ಷನ್ ವ್ಯಾಲ್ಯೂ ಕೊಟ್ಟಿದ್ರೆ ಸಾಕು, ನನಗೆ ಸೈನ್ ಗೊತ್ತಿದ್ರೆ ಸಾಕು, ಕಾಸ್ ಮಾಡ್ಬೋದು, ಟ್ಯಾನ್ ಮಾಡ್ಬೋದು, ಸೀಕೆಂಟ್ ಮಾಡ್ಬೋದು, ಕೋಸಿಕೆಂಟ್ ಮಾಡ್ಬೋದು, ಹಾಗೆ ಕಾಟ್ ಸಹ ಮಾಡ್ಬೋದು. ಇದೆಲ್ಲರಿಗೂ ಕ್ಲಿಯರ್ ಇದೆ ಅನ್ಕೋತೀನಿ ನಾನು. ಇದರಲ್ಲೇನು ಡೌಟ್ಸ್ ಇಲ್ಲ ಅನ್ಕೋತೀನಿ, ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈ ಫಂಕ್ಷನ್ಸ್ ಅನ್ನೋದು ಈ ಫಾರ್ಮುಲಾಸು ಇದೇ ಬರುತ್ತೆ ನಿಮಗೆ ಜಾಸ್ತಿ, ಇದರ ಮೇಲೆ ಹೈ ಲೆವೆಲ್ ಬರುತ್ತೆ ಅಷ್ಟೇ, ಬಟ್ ಬೇಸಿಕ್ ಅನ್ನೋದು ಇದೆ. ನೀವು ಇದಕ್ಕೆ ಮುಂಚೆ ಇದ್ರ ಬಗ್ಗೆ ಏನು ಗೊತ್ತಿದೆ ಇಲ್ಲ ಬೇಡ, ಬಟ್ ಇವಾಗ ಸೈನ್ ಅಂದರೆ ಆಪೋಸಿಟ್ ಬೈ ಹೈಪೋಟೆನಸ್, ಕಾಸ್ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್, ಟ್ಯಾನ್ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್, ಸೀಕೆಂಟ್ ಅಂದರೆ ರೆಸಿಪ್ರೋಕಲ್ ಆಫ್ ಕಾಸ್, ಕೋಸಿಕೆಂಟ್ ಅಂದರೆ ರೆಸಿಪ್ರೋಕಲ್ ಆಫ್ ಸೈನ್, ಆ್ಯಂಡ್ ಕೋಟ್ಯಾಂಜೆಂಟ್ ಕಾಟ್ಗೆ ರೆಸಿಪ್ರೋಕಲ್ ಟ್ಯಾನ್. ಇದು ನಿಮಗೆ ಮೈಂಡಲ್ಲಿ ಫಿಕ್ಸ್ ಆಗೋಗ್ಬೇಕು ಚೆನ್ನಾಗಿ. ನೆಕ್ಸ್ಟ್ ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡೋಣ. ಪ್ರಾಬ್ಲಮ್ಸ್ ಮಾಡಿದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಗಿವೆನ್ ಟ್ಯಾನ್ ಎ ಇಲ್ಲಿ ಸಪ್ರೇಟ್ ಅಲ್ಲ, ಇದು ಒಂದೇ. ಟ್ಯಾನ್ ಎ ಇಸ್ ಈಕ್ವಲ್ ಟು 4/3. ಫೈಂಡ್ ದ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ದ ಆಂಗಲ್ ಎ. ಫಸ್ಟ್ ನಾವು ಟ್ರಯಾಂಗಲ್ ಬರ್ಕೊಳ್ಳೋಣ. ಸ್ವಲ್ಪ ಸೈಡ್ ಹೋಗಿದೆ, ಓಕೆ. ನೋಡಿ ಇಲ್ಲಿ ಎ ಬಿ ಸಿ. ಫಸ್ಟ್ ಏನು ಕೊಟ್ಟಿದ್ದಾರೆ? ಗಿವೆನ್ ಟ್ಯಾನ್ ಎ ಇಸ್ ಈಕ್ವಲ್ ಟು 4/3. ಟ್ಯಾನ್ ಕೊಟ್ಟಿದ್ದಾರೆ, ಟ್ಯಾನ್ ಫಂಕ್ಷನ್ ಕೊಟ್ಟಿದ್ದಾರೆ ನನಗೆ. ಅಂದರೆ ಟ್ಯಾನ್ ಅಂದರೆ ಫಸ್ಟ್ ಏನು ನೆನಪಿರ್ಬೇಕಲ್ವಾ ನಿಮಗೆ? ಟ್ಯಾನ್ ಅಂದರೆ ಏನು? ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್. ಅದು ನಾವಿಲ್ಲಿ ಬರೆಯೋಣ, ಆಪೋಸಿಟ್ ಬೈ ಅಡ್ಜಸೆಂಟ್. ಈ ವ್ಯಾಲ್ಯೂಸ್ನ ಅಲ್ಲಿ ಹಾಕ್ಕೊಳ್ಳಿ. ಆಪೋಸಿಟ್ ಅಂದರೆ ಏನು? ಆ್ಯಂಗಲ್ ಎಗೆ ಆಪೋಸಿಟ್ ಇದು. ಸೊ 4. ಅಡ್ಜಸೆಂಟ್ ಅಂದರೆ ಬೇಸ್ 3. ನಾವು ಆ್ಯಕ್ಚುಲಿ ಇದಕ್ಕೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋಷ್ಟಿಲ್ಲ ಅಲ್ವಾ? ಯಾಕೆ? ನೀವು ಟ್ರಿಕ್ ಅಂತಲ್ಲ, ಸ್ವಲ್ಪ ಮೈಂಡ್ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ಹೋಗೋಣ ನಾವು. ಯಾವಾಗಲೂ ಪೆನ್ ಪೇಪರೇನಾ, ಇನ್ನು ಸ್ವಲ್ಪ ಬ್ರೈನ್ ಡೆವಲಪ್ ಮಾಡ್ಕೊಂಬಿಡೋಣ. ನೋಡಿ, ನಾನಿಲ್ಲಿ ಬೋರ್ಡ್ ಮೇಲೆ ಹಾಕಲ್ಲ, ಇಲ್ಲೇ ಹೇಳ್ತೀನಿ. ಹೈಪೋಟೆನಸ್ ಲಾಂಗೆಸ್ಟ್ ಸೈಡ್ ಬರಬೇಕು ನನಗೆ. ಫಸ್ಟ್ ಒಂದು ಥಿಂಕ್ ಮಾಡಿ, ಲಾಂಗೆಸ್ಟ್ ಸೈಡ್ ಬರಬೇಕಂದ್ರೆ ಆ ಲಾಂಗೆಸ್ಟ್ ಸೈಡ್ ವ್ಯಾಲ್ಯೂ ಈ 2 ವ್ಯಾಲ್ಯೂಗಿಂತ ದೊಡ್ಡದಾಗಿರುತ್ತೆ, ಬಿಗ್ ಅಲ್ವಾ? ಆ ಬಿಗ್ ನಂಬರ್ ಬರಬೇಕಂದ್ರೆ ಇದು ಎರಡನ್ನು ಮೈನಸ್ ಮಾಡಿದ್ರೆ ಬರಲ್ಲ, ಪ್ಲಸ್ ಮಾಡಬೇಕು. ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್ ಎ ಸಿ ಸ್ಕ್ವೇರ್ ಇಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಹಾಗೆ ಮಾಡಿ. ಇದು ಕ್ವೆಶನ್ ಮಾರ್ಕ್ ಅಲ್ವಾ? 9 ಥರ ಕಾಣುತ್ತದು, ಬೇಡ, ಅದು ಬೇಡವೇ ಬೇಡ. 3 ಸ್ಕ್ವೇರ್ ಅಂದರೆ ಎಷ್ಟು? 9. 4 ಸ್ಕ್ವೇರ್ ಅಂದರೆ 16. 16 ಪ್ಲಸ್ 9 25. 25ಗೆ ರೂಟ್ ತೆಗೆದ್ರೆ 5. ಸೊ ಇಲ್ಲಿ ನಮಗೆ 5. ಇಲ್ಲಿ ಬೋರ್ಡ್ ಮೇಲೆ ಪ್ರತಿಯೊಂದು ಮಾಡೋದು ಬೇಡ, ಅರ್ಥ ಮಾಡಿಕೊಂಡು ಮಾಡಿ. ನನಗೆ ಬಂತು 3, 4, 5 ಎಲ್ಲ ಬಂದಿದೆ. ಹಾಗೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಕನ್ಫ್ಯೂಷನ್ಸ್ ಎಲ್ಲ ಹೋಗೋವರೆಗೂ ಇಲ್ಲಿ ಬರಿತೀನಿ. ಏನಂತ? ಆಪೋಸಿಟ್. ನೆಕ್ಸ್ಟ್ ಇದು ಬೇಸ್ ಆರ್ ಅಡ್ಜಸೆಂಟ್, ಇದು ಹೈಪೋಟೆನಸ್. ಹೈಪೋಟೆನಸ್ ಎಲ್ರಿಗೂ ಮರ್ತೋಗಲ್ಲ ಅನ್ಸುತ್ತೆ, ಬಿಕಾಸ್ ಲಾಂಗೆಸ್ಟ್ ಸೈಡ್ ಅಲ್ವಾ, ನೆನಪಿರುತ್ತೆ. ನೆಕ್ಸ್ಟ್ ಟ್ಯಾನ್ ಗೊತ್ತಿದೆ. ಅವ್ರೇನು ಕೇಳ್ತಾ ಇದ್ದಾರೆ? ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಇನ್ನು 5 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಫೈಂಡ್ ಔಟ್ ಮಾಡಬೇಕಾ? ಯಾವುದ್ಯಾವುದು ಫಸ್ಟ್ ಬರ್ಕೊಂಬಿಡೋಣ. ಸೈನ್
A cos A secant A cosecant A cosecant A cot A. First, sine formula opposite by hypotenuse. ಪ್ರತಿಯೊಂದಕ್ಕೂ ನಾನು ಇದೇ ಥರ ಬರೆಯಲ್ಲ, ಜಸ್ಟ್ ನಾನು ಆಪೋಸಿಟ್ ಬೈ ಹೈಪೋಟೆನಸ್ ಅಂತ ಹೇಳ್ತೀನಿ ನೆಕ್ಸ್ಟ್ ಟೈಮಿಂದ. ಸೊ ಇದು ಪ್ರಾಕ್ಟೀಸ್ ಮಾಡಿ. ಕಾಸ್ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಸೀಕೆಂಟ್ ಅಂದರೆ ಏನು? ರೆಸಿಪ್ರೋಕಲ್ ಆಫ್ ಕಾಸ್ ಸೈನಾ. ಇದು ಸೀಕೆಂಟ್ಗೆ ರೆಸಿಪ್ರೋಕಲ್ ಬಂದು ಕಾಸ್, 1 ಬೈ ಕಾಸ್. ಇದು 1 ಬೈ ಸೈನ್ ಎ, ಎ ಮಿಸ್ ಮಾಡಬಾರ್ದು. ಕಾಟ್ ಅಂದರೆ 1 ಬೈ ಟ್ಯಾನ್, 1 ಬೈ ಟ್ಯಾನ್ ಎ. ಸೊ ಇಷ್ಟು ಗೊತ್ತಿದೆ ನನಗೆ, ವ್ಯಾಲ್ಯೂಸ್ ಎಲ್ಲ ಗೊತ್ತಿದೆ, ಈಸಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಆಪೋಸಿಟ್ ಅಂದರೆ ಏನಿದೆ ವ್ಯಾಲ್ಯೂ? 4 ಬೈ ಹೈಪೋಟೆನಸ್ 5. ನೆಕ್ಸ್ಟ್ ಅಡ್ಜಸೆಂಟ್ ಅಂದರೆ 3, ಹೈಪೋಟೆನಸ್ ಅಂದರೆ 5. ಸೀಕೆಂಟ್ ರೆಸಿಪ್ರೋಕಲ್ ಆಫ್ ಕಾಸ್ ಅಂದರೆ ಕಾಸ್ಗೆ ರಿವರ್ಸ್ ಬರೀಬೇಕು. 3 ಬೈ 5 ಇರೋದೇನಾಗುತ್ತೆ? 5 ಬೈ 3. ಇಲ್ಲಿ 1 ಬೈ ಸೈನ್, ರೆಸಿಪ್ರೋಕಲ್ ಆಫ್ ಸೈನ್ 5 ಬೈ 4. ಕಾಟ್ ರೆಸಿಪ್ರೋಕಲ್ ಯಾವುದು? 3 ಬೈ 4. ಇದು ಗೊತ್ತಾಗಿದೆಯಲ್ಲ, ಈಸಿಯೆಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ನಾನು ಏನು ಹೇಳ್ತೀನಿ, ಇನ್ನೊಂದೇನು ಅಂದರೆ ಒಂದು ಕಾನ್ಸೆಪ್ಟ್ ಹೇಳೋಣ. ಟ್ಯಾನ್ ಅಂದರೆ ಟ್ಯಾನ್ ಎ. ಟ್ಯಾನ್ ಎ ಅಂದರೆ ನಮಗೆ ಗೊತ್ತಿದೆ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಸೈಡ್ ಅಂದರೆ ಏನು? ಡಯಾಗ್ರಾಮ್ ಪ್ರಕಾರ ಬಿ ಸಿ ಬೈ ಎ ಬಿನ. ನಾನು ಈ ಬಿ ಸಿ ಬೈ ಎ ಬಿನ ನನಗೆ ಯಾವ ಥರ ಯೂಸ್ ಆಗುತ್ತೆ ಆ ಥರ ಬರ್ಕೋತೀನಿ, ನೋಡೋಣ. ಸಿ ಬಿ ಸಿ ಇದು ಹೀಗೆ ಇರಲಿ, ಎ ಬಿ. ನಾನು ಬಿ ಸಿ ಬೈ ಎ ಸಿ ಅಂತ ಬರಿತೀನಿ. ಇಲ್ಲಿ ನೋಡಿ, ಏನಾದರೂ ಚೇಂಜ್ ಆಗ್ತಾ ಇದೆ ನನಗೆ? ಏನಿಲ್ಲ, ನಾನು ಇದು ಕ್ಯಾನ್ಸಲ್ ಮಾಡಿದ್ರೆ ನೋಡಿ, ಕ್ಯಾನ್ಸಲ್ ಮಾಡಿ ನೀವು, ಇದು ಮತ್ತು ಅದೇ ಬಂತಲ್ಲ. ಸೊ ಏನು ಪ್ರಾಬ್ಲಮ್ ಇಲ್ಲ ನಾನು ಆ ಥರ ಬರೆದಿರೋದ್ರಿಂದ. ಬಿ ಸಿ ಬೈ ಎ ಸಿ ಅಂದರೆ ಏನು? ಬಿ ಸಿ ಅಂದರೆ ಆಪೋಸಿಟ್, ಎ ಸಿ ಅಂದರೆ ಹೈಪೋಟೆನಸ್. ಆಪೋಸಿಟ್ ಬೈ ಹೈಪೋಟೆನಸ್ ಅಂದರೆ ಸೈನ್. ಆಪೋಸಿಟ್ ಬೈ ಹೈಪೋಟೆನಸ್ ಅಂದರೆ ಸೈನ್. ಸೊ ಸೈನ್ ಎ. ಎ ಬಿ ಬೈ ಎ ಸಿ, ಎ ಬಿ ಅಂದರೆ ಅಡ್ಜಸೆಂಟ್, ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂದರೆ ಕಾಸ್, ಕಾಸ್. ಎಸ್, ದೇರ್ಫೋರ್ ಟ್ಯಾನ್ ಎ. ಆಲ್ವೇಸ್ ನಿಮಗೆ ಟ್ಯಾನ್ ಎ ಅಂದ ತಕ್ಷಣ ನಮಗೆ ನೆನಪು ಬರಬೇಕು ಸೈನ್ ಬೈ ಕಾಸ್ ಅಂತ. ಟ್ಯಾನ್ ಎ ಅಂದರೆ ಸೈನ್ ಬೈ ಕಾಸ್. ಹಾಗಾದರೆ ಕಾಟ್ ಎ ಏನು ಅಂತ ಗೆಸ್ ಮಾಡಿ ನೀವೇ. ಇನ್ ಕೇಸ್ ನೆಕ್ಸ್ಟ್ ಪ್ರಾಬ್ಲಮ್ಸಲ್ಲಿ ಬಂದರೆ ಹೇಳಿಬಿಡ್ತೀನಿ, ಬರದೇ ಇದ್ದರೆ ನೀವು ಗೆಸ್ ಮಾಡಿ. ಕಾಟ್ ಎ ಏನು ಬರ್ಬೋದು? ಟ್ಯಾನ್ ಅಂದರೆ ಸೈನ್ ಬೈ ಕಾಸ್, ಕಾಟ್ ಅಂದರೆ ಗೊತ್ತಾಗಿದೆಯಲ್ಲ ಎಲ್ಲರಿಗೂ? ಎಸ್. ನೆಕ್ಸ್ಟ್, ಇಫ್ ಆ್ಯಂಗಲ್ ಬಿ ಆ್ಯಂಡ್ ಆ್ಯಂಗಲ್ ಕ್ಯೂ, ಇದಕ್ಕೂ ಮುಂಚೆ ನಾನು ಒಂದು ಆ್ಯಂಗಲ್ ಕನ್ಸಿಡರ್ ಮಾಡ್ತೀನಿ. ಫಸ್ಟ್ ಏನು ಮಾಡ್ತೀನಿ ಅಂದರೆ ಎ ಬಿ ಸಿ ಹೈಪೋಟೆನಸ್ ಇದಲ್ಲ, ಅಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡ್ತೀನಿ. ಯಾವುದಾದ್ರೂ ಪಾಯಿಂಟ್ ನಿಮ್ಮ ಇಷ್ಟ ಬಂದಿದ್ದ ಕಡೆ ಕನ್ಸಿಡರ್ ಮಾಡ್ಕೊಳ್ಳಿ. ಇಲ್ಲಿ ಕನ್ಸಿಡರ್ ಮಾಡೋಣ. ಇನ್ನೊಂದು ಪಾಯಿಂಟ್ ಕನ್ಸಿಡರ್ ಮಾಡ್ತೀನಿ. ಎಲ್ಲೆಂದರೆ ಈ ಎ ಸಿನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋಣ. ಹಾಗೆ ಎಕ್ಸ್ಟೆಂಡ್ ಮಾಡಿ ಹಾಂ ಅಲ್ಲೊಂದು ಕನ್ಸಿಡರ್ ಮಾಡ್ತೀನಿ ನಾನು. ಓಕೆ,
ಇಲ್ಲಿ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡೋಣ. ಒಂದೇನಾದರೂ ನೇಮ್ ಕೊಡಿ. ಪಿ ಆರ್ ಕನ್ಸಿಡರ್ ಮಾಡಿದೆ. ಈ ಪಾಯಿಂಟ್ಸ್ಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋಣ. ಈ ಬೇಸ್ ಆಫ್ ದ ಟ್ರಯಾಂಗಲ್ವರೆಗೂ ಪರ್ಪೆಂಡಿಕ್ಯುಲರ್ ಲೈನ್ ಒಂದು ಡ್ರಾ ಮಾಡಿ. ಇಲ್ಲಿ ಆಲ್ರೆಡಿ ಡ್ರಾ ಮಾಡಿಬಿಟ್ಟಿದೆ, ಸೊ ನೋ ನೀಡ್ ಟು ವರಿ. ಸೊ ಅದಕ್ಕೊಂದು ನೇಮ್ ಕೊಡೋಣ. ಕ್ಯೂ, ಇದು ಆರ್ ಇದಲ್ಲ, ಎಸ್ ಕೊಟ್ಬಿಡೋಣ. ನಾನೇನು ಹೇಳ್ತೀನಿ ಅಂದರೆ ಇಲ್ಲಿ ನೀವು ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಯಾವುದಕ್ಕಾದರೂ ಫೈಂಡ್ ಔಟ್ ಮಾಡಿ. ಮೇ ಬಿ ಆ್ಯಂಗಲ್ ಇದು ಎ ಬಿ ಸಿ ಒಂದಿದೆ ನನಗೆ ಟ್ರಯಾಂಗಲ್, ಪಿ ಎ ಕ್ಯೂ ಇದೆ ಇನ್ನೊಂದು ಆರ್ ಎ ಎಸ್ ಇದೆ, 3 ಇದೆ. ಸೊ 3 ಟ್ರಯಾಂಗಲ್ ಇದೆ ಇಲ್ಲಿ. ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನೋದು ನೀವು ಎಷ್ಟು ದೂರ ಆದರೂ ತಗೊಳ್ಳಿ, ಈ ಪಾಯಿಂಟ್ಸ್ ಮೇಲೆ, ಈ ಲೈನ್ ಮೇಲೆ, ಈ ಆ್ಯಂಗಲ್ಸ್ ಮೇಲೆ, ಈ ಟ್ರಯಾಂಗಲ್ ಮೇಲೆ ಎಷ್ಟಾದರೂ ತಗೊಳ್ಳಿ ನೀವು, ನೋ ನೀಡ್ ಟು ವರಿ. ಆದರೆ ಆ ವ್ಯಾಲ್ಯೂಸ್ ಅನ್ನೋದು ಟ್ರಿಗ್ನೋಮೆಟ್ರಿ ರೇಷಿಯೋಸ್ ಏನು ಚೇಂಜ್ ಆಗಲ್ಲ. ಯಾಕೆ? ರೇಷಿಯೋ ಅನ್ನೋದು ಎಷ್ಟು ಡಿವೈಡ್ ಮಾಡಿದ್ರೂ ಅದೇ ಬರುತ್ತೆ. ಈಗ ನೀವಿದು ಇಲ್ಲಿ ಕಟ್ ಮಾಡ್ತೀರಾ, ಈ ವ್ಯಾಲ್ಯೂ ಸಹ ನಮಗೆ ಕಟ್ ಆಯಿತಾ ಓವರಾಲ್ ಆಗಿ. ಸೊ ಈ ವ್ಯಾಲ್ಯೂ ಬಂದರೆ ಇಲ್ಲಿಗೆ ಬರುತ್ತಾ? ಎಲ್ಲಿವರೆಗೂ ಇದು ಟ್ರೂ ಆಗುತ್ತೆ? ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವು ಈ ಆ್ಯಂಗಲ್ನ ಚೇಂಜ್ ಮಾಡಬಾರ್ದು. ಆ್ಯಂಗಲ್ ಅನ್ನೋದು ಕಾನ್ಸ್ಟೆಂಟ್ಸ್. ಇವಾಗ ಹೀಗಿದೆ ಆ್ಯಂಗಲ್. ಎಷ್ಟಾದರೂ ಈ ಲೈನ್ ಉದ್ದ ತೊಗೊಂಡೋಗಿ ನೀವು, ಆ ವ್ಯಾಲ್ಯೂಸ್ ನಮಗೆ ಬೇಕಿಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅನ್ನೋದು. ಅಂಟಿಲ್ ಆ್ಯಂಡ್ ಅನ್ಲೆಸ್ ಆ್ಯಂಗಲ್ ಅನ್ನೋದು ಚೇಂಜ್ ಮಾಡಬಾರ್ದು. ಇದು ಒಂದು ಕಾನ್ಸೆಪ್ಟ್ ನಿಮಗೆ ನೆನಪಿರಲಿ. ಬಿಕಾಸ್ ನಾವು ನೆಕ್ಸ್ಟ್ ಇದು ಸಾಲ್ವ್ ಮಾಡ್ತಾ ಇದ್ದೀವಲ್ಲ, ಬೇಕಾಗುತ್ತೆ. ಇಫ್ ಆ್ಯಂಗಲ್ ಬಿ ಆ್ಯಂಡ್ ಆ್ಯಂಗಲ್ ಕ್ಯೂ ಆರ್ acute angles such that sin B is equal to sin Q, then prove that angle B is equal to angle Q. Angle B and angle Q are acute angles ಅಂತ ಹೇಳ್ತಾ ಇದ್ದಾರೆ. ಸೊ 2 right angle triangle ತಗೊಳ್ಳೋಣ ನಾವು. ಬಿ ಆ್ಯಂಗಲ್ ಬಿ ಇದು ಆ್ಯಂಡ್ ಇದು ಆ್ಯಂಗಲ್ ಕ್ಯೂ. ಇನ್ನು ಮಿಕ್ಕಿರೋದು ಯಾವುದಾದ್ರೂ ತೊಗೊಳ್ಳಿ, ತೊಂದರೆ ಇಲ್ಲ. ಬಿ ಸಿ ಎ ಪಿ ಕ್ಯೂ ಆರ್. ಆ್ಯಂಗಲ್ ಬಿ ಆ್ಯಂಗಲ್ ಕ್ಯೂ ಅನ್ನೋದು ಅಕ್ಯೂಟ್ ಆ್ಯಂಗಲ್. ಅಕ್ಯೂಟ್ ಆ್ಯಂಗಲ್ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅನ್ಕೋತೀನಿ, ಲೆಸ್ ದ್ಯಾನ್ 90 ಡಿಗ್ರಿ. ಸಚ್ ದ್ಯಾಟ್ ಸೈನ್ ಬಿ ಇಸ್ ಈಕ್ವಲ್ ಟು ಸೈನ್ ಕ್ಯೂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಸೈನ್ ಬಿ ಅನ್ನೋದು ಸೈನ್ ಕ್ಯೂಗೆ ಈಕ್ವಲ್ ಅಂತ ಹೇಳ್ತಿದೆ. ಯಾವಾಗ ಅವೆರಡು ಈಕ್ವಲ್ ಆಗುತ್ತೋ, ಸೈನ್ ಬಿ ಫಂಕ್ಷನ್ ಯಾವಾಗ ತಗೊಂಡು ನಾವು ಈಕ್ವಲ್ ಅಂತ ಹೇಳ್ತಾ ಇದ್ದೀವೋ ಆವಾಗ ನಮಗೆ ಆ್ಯಂಗಲ್ ಅನ್ನೋದು ಈಕ್ವಲ್ಲೇ ಬರಬೇಕು ಅಂತ ಹೇಳ್ತಿದ್ದಾರೆ. ಅದು ಪ್ರೂವ್ ಮಾಡೋಕ್ಕಾಗತ್ತಾ ಇಲ್ವಾ? ಇದು ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತಾ ಇಲ್ಲ ಅಂತ ನೋಡೋಣ ಇಲ್ಲಿ. ಫಸ್ಟ್ ನೋಡಿ, ಆ್ಯಂಗಲ್ ಬಿ ಆ್ಯಂಡ್ ಕ್ಯೂ ಆರ್ ಅಕ್ಯೂಟ್ ಆ್ಯಂಗಲ್ ಅಂತ ಹೇಳಿದೆ. ನೆಕ್ಸ್ಟ್ ಸೈನ್ ಬಿ ಈಕ್ವಲ್ ಟು ಸೈನ್ ಕ್ಯೂ. ಸೈನ್ ಬಿ ಈಸ್ ಈಕ್ವಲ್ ಟು ಸೈನ್ ಕ್ಯೂ. ಸೈನ್ ಬಿ ಅಂದರೆ ಏನು? ಫಸ್ಟ್ ಸೈನ್ ಅಂದರೆ ಏನು? ಆಪೋಸಿಟ್ ಬೈ ಹೈಪೋಟೆನಿಸ್. ಅಪೋಸಿಟ್ ಈ ಸತಿ ನಾನು ಬರೆಯಲ್ಲ, ಹಾಗೆ ಹೇಳ್ತೀನಿ. ಆಪೋಸಿಟ್ ಅಂದರೆ ಇದು ಎ ಸಿ ಡಿವೈಡೆಡ್ ಬೈ ಎ ಬಿ. ಹೈಪೋಟೆನಿಸ್ ಅಂದರೆ ಎ ಬಿ ಇಸ್ ಈಕ್ವಲ್ ಟು ಸೈನ್ ಕ್ಯೂ ಅಂದರೆ ಆಪೋಸಿಟ್ ಅಂದರೆ ಪಿ ಆರ್ ಡಿವೈಡೆಡ್ ಬೈ ಪಿ ಕ್ಯೂ. ಅಷ್ಟೇ ಅಲ್ವಾ? ಫಸ್ಟ್ ನಿಮಗೆ ಸೈನ್ದು ಫಾರ್ಮುಲಾ ಏನು, ಆಪೋಸಿಟ್ ಬೈ ಹೈಪೋಟೆನಿಸ್, ಅದು ನೆನಪಿರಬೇಕು. ಇಲ್ಲಾಂದರೆ ನೀವು ಮರೆತು ಕಷ್ಟ ಆಗತ್ತದು.
ಈಗ ಇದು ಈಕ್ವಲ್ ಟು ಎ ಸಿ ಬೈ ಎ ಬಿ ಇಸ್ ಈಕ್ವಲ್ ಟು ಪಿ ಆರ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಸಮ್ ಕೆ ಅಂತ ಕೊಡೋಣ. ಎರಡು ಈಕ್ವಲ್ ಅಲ್ಲ ಹೇಗಿದ್ರು. ಸಾರಿ, ಕೆ ಅಂದರೆ ಸಮ್ ಕಾನ್ಸ್ಟೆಂಟ್ ಅಂತ ಹೇಳಿರೋಣ. ನೆಕ್ಸ್ಟ್ ಏನು ಅಂದರೆ ಅಕಾರ್ಡಿಂಗ್ ಟು ದ ಪೈಥಾಗರಸ್ ಥಿಯರಮ್ ಫಸ್ಟ್ ಒಂದು ಟ್ರಯಾಂಗಲ್ಗೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ ಆ್ಯಂಡ್ ನೆಕ್ಸ್ಟ್ ಇದಕ್ಕೂ ಅಪ್ಲೈ ಮಾಡೋಣ. ಏನು ಬರುತ್ತೆ ನೋಡಿ. ಫಸ್ಟ್ ನಾನು ಹೇಳ್ತೀನಿ, ನೆಕ್ಸ್ಟ್ ಇದರಲ್ಲಿ ಬರಿತೀನಿ. ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್, ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಕ್ಯೂ ಆರ್ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್. ಸೊ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್, ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್ ಪ್ಲಸ್ ಪಿ ಆರ್ ಪಿ ಆರ್ ಸ್ಕ್ವೇರ್. ನೆಕ್ಸ್ಟ್ ಎ ಸಿ ಬೈ ಎ ಬಿ ಅಂದರೆ ಏನಿದೆ ಫಸ್ಟ್ ಅದು ಬರ್ಕೊಳ್ಳೋಣ. ಒಂದು ಸೆಕೆಂಡ್. ಇದನ್ನು ನಾವು ಜಸ್ಟ್ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಸಹ ಮಾಡ್ಬೋದು ಅನಿಸುತ್ತೆ. ಜಸ್ಟ್ ಇಂಟರ್ಚೇಂಜ್ ಮಾಡಿ ಅಷ್ಟೇ ಇದೆರಡನ್ನೂ. ನೋಡಿ, ಎ ಸಿ ಬೈ ಪಿ ಆರ್ ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ. ಎ ಸಿ ಬೈ ಪಿ ಆರ್ ಅಲ್ವಾ. ಸೊ ನನಗೆ ಎ ಸಿ ಬೈ ಪಿ ಆರ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಆಗುತ್ತೇನೋ. ಎ ಸಿ ಅಂದರೆ ಏನಿದೆ ನೋಡಿ. ಎ ಸಿ ಮೀನ್ಸ್ this implies AC square is equal to AB square minus BC square. AB square minus BC square. ಇಲ್ಲಿ PR square ಅಂದರೆ PR square is equal to, ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸೋಣ, PQ square minus QR square. ಸೊ AC ಅಂದರೆ ರೂಟ್ ಬರುತ್ತಷ್ಟೆ. ನೋಡಿ ಇಲ್ಲಿ ಇವಾಗ ಎ ಸಿ ಬೈ ಪಿ ಆರ್ ಇಲ್ಲಾಂದರೆ ಎ ಬಿ ಬೈ ಪಿ ಕ್ಯೂ ಯಾವುದಾದ್ರೂ ಒಂದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಬಿಕಾಸ್ ಎರಡು ಈಕ್ವಲ್ ಅಲ್ಲ ರೇಷಿಯೋ. ಸೊ ನಾನೇನು ಮಾಡ್ತೀನಿ ಅಂದರೆ ಎ ಸಿ ಬೈ ಪಿ ಆರ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎ ಸಿ ಬೈ ಪಿ ಆರ್ ಇದನ್ನು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೆ ಅಷ್ಟೇ. ಎ ಸಿ ಅಂದರೆ ಏನಿದೆ ನೋಡಿ, ರೂಟ್ ಆಫ್ ಎ ಬಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ divided by root of p q square minus q r square. Next a b b c p q q r ಎಲ್ಲ ಇದೆ. ಎಲ್ಲದನ್ನು ಯಾವುದಾದ್ರೂ ಒಂದಕ್ಕೆ ಕ್ಯಾನ್ಸಲ್ ಆಗೋ ಥರ ಆದರೆ ತೊಗೊಂಬರ್ಬೇಕು. ಯಾವುದಾಗತ್ತೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ಎ ಸಿ ಬೈ ಎ ಬಿ ಇಸ್ ಈಕ್ವಲ್ ಟು ಪಿ ಆರ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಅಂತ ಹೇಳಿದೆ. ಆ ರೇಷಿಯೋಸ್ ಅನ್ನೋದು ಈಕ್ವಲ್ ಇದೆ. ಸೊ ಅದಕ್ಕೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನ ಕೊಟ್ಟಿದ್ದೀವಿ. ಇದನ್ನೇನು ಮಾಡೋಣ ಅಂದರೆ ಈಗ ಎ ಸಿ ಅಂದರೆ ನೋಡಿ, ಫಸ್ಟ್ ಕ್ಲೀನಾಗಿ ಇದು ಎ ಸಿ ಅಂದರೆ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕೆ ಇಂಟು ಪಿ ಆರ. ಹಾಗೆ ಎ ಬಿ ಅಂದರೆ ಕೆ ಇಂಟು ಪಿ ಕ್ಯೂನ. ಸೊ ಆ ಥರ ನಾವು ಬರ್ಕೋಬೋದು ಅನಿಸುತ್ತೆ. ಎ ಸಿ ಅಂದರೆ ಎ ಸಿ ನನಗಿಲ್ಲ ಅಲ್ಲ, ಸಾರಿ, ಎ ಬಿ ಇದೆ ಅಷ್ಟೇ ನನಗೆ. ಎಸ್, ಒಂದು ಸೆಕೆಂಡ್. ಎ ಬಿ ಇದೆ ಮತ್ತು ಬಿ ಸಿ ಇದೆ ಅಷ್ಟೇ ಅಲ್ವಾ ನನಗೆ. ಒಂದು ನಿಮಿಷ. ಪಿ ಕ್ಯೂ ಆ್ಯಂಡ್ ಕ್ಯೂ ಆರ್. ಒಂದು ಸೆಕೆಂಡ್. ಎ ಸಿ ಬೈ ಎ ಬಿ. ಎ ಸಿ ಅಂದರೆ ಪಿ ಆರ್. ಓಕೆ, ಪಿ ಆರ್ ಸಬ್ಸ್ಟಿಟ್ಯೂಟ್ ಮಾಡಿದೆ. ಎ ಬಿ ಮೀನ್ಸ್ ನಮ್ದಾಗಲ್ಲ, ಇದು ಅಪ್ಲೈ ಮಾಡೋಕ್ಕಾಗಲ್ಲ ನಾವು. ಸೊ ನೆಗ್ಲೆಕ್ಟ್ ಮಾಡೋಣ. ಇದನ್ನು ಅಪ್ಲೈ ಮಾಡಿದ್ದೀವಿ ನಾವು. ಇದನ್ನು ಅಪ್ಲೈ ಮಾಡಿದರೆ ಎ ಸಿ ಬೈ ಪಿ ಆರ್ ಅಲ್ವಾ. AC is root of AB square minus BC square, PQ square minus QR square. Okay. PQ minus QR square alva. Yes, we do this. First ಏನು ಮಾಡೋಣ ಅಂದರೆ
ಈ ರೇಷಿಯೋಗೆ ನಾವು ಈಕ್ವಲ್ ಅಂತ ತೊಗೊಂಡಿದ್ವಿ. ಫಸ್ಟ್ ನೋಡಿ, ಸೈನ್ ಬಿ ಈಕ್ವಲ್ ಟು ಸೈನ್ ಕ್ಯೂ ಅಂತ ತೊಗೊಂಡಿದ್ವಿ. ಇಲ್ಲಿ ಸಮ್ ಮಿಸ್ ಆಯಿತು, ಅದಕ್ಕಷ್ಟೇ. ಸೈನ್ ಬಿ ಈಕ್ವಲ್ ಟು ಸೈನ್ ಕ್ಯೂ ತೊಗೊಂಡಿದ್ವಿ. ಸೈನ್ ಬಿ ಅಂದರೆ ಏನು, ಫಾರ್ಮುಲಾ ಬರ್ದಿದೆ. ಆಪೋಸಿಟ್ ಬೈ ಹೈಪೋಟೆನಸ್ ಅಂದರೆ ಏನಿದೆ ನೋಡಿ, ಆಪೋಸಿಟ್ ಅಂದರೆ ಎ ಸಿ ಬೈ ಎ ಬಿ, ಅದು ಕರೆಕ್ಟ್ ಇದೆ. ಆ್ಯಂಡ್ ನೆಕ್ಸ್ಟ್ ಸೈನ್ ಕ್ಯೂ ಅಂದರೆ ಪಿ ಆರ್ ಡಿವೈಡೆಡ್ ಬೈ ಪಿ ಕ್ಯೂ. ಸೊ ಅದನ್ನು ಬರ್ದಿದೆ. ಇದು ಎರಡು ಈಕ್ವಲ್. ಯಾಕೆ, ಸೈನ್ ಬಿ ಇಸ್ ಈಕ್ವಲ್ ಟು ಸೈನ್ ಕ್ಯೂ ಅಲ್ಲ. ಸೊ ಅದನ್ನು ಎರಡು ಈಕ್ವಲ್ ಅಂತ ಹೇಳ್ತೀನಿ. ನಾನು ಆ ಎರಡೂ ಏನು ಮಾಡ್ತೀನಿ ಅಂದರೆ ಪುಟ್ ಸಮ್ ಕಾನ್ಸ್ಟೆಂಟ್ ಕೆ ಅಂತ ಹೇಳ್ತೀನಿ. ಯಾವುದಾದ್ರೂ ಒಂದು ಕಾನ್ಸ್ಟೆಂಟ್ ತೊಗೊಳ್ಳಿ, ಕೆ ಅಂತ ಅಲ್ಲ, ನೀವು ಯಾವುದನ್ನಾದರೂ ತೊಗೋಬೋದಲ್ಲಿ. ಜಸ್ಟ್ ನಮಗೆ ಅಸ್ಯೂಮ್ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟ್ ಏನು ಬರುತ್ತೆ, ಬಿಕಾಸ್ ನಾವು ಆ್ಯಂಗಲ್ ಬಿ ಈಕ್ವಲ್ ಟು ಆ್ಯಂಗಲ್ ಕ್ಯೂನ ಪ್ರೂವ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಜಸ್ಟ್ ಪುಟ್ ದ ಟು ಈಸ್ ಈಕ್ವಲ್ ಟು ಕೆ ಅಂತ ಹಾಕಿ. ನೆಕ್ಸ್ಟ್ ಇಲ್ಲಿ ನಾವೇನು ಮಾಡಿದ್ವಿ, ಎ ಸಿ ಬೈ ಪಿ ಆರ್ ಅಂತ ತೊಗೊಂಡಿದ್ವಿ. ಇದನ್ನು ಕನ್ಸಿಡರ್ ಮಾಡಿಕೊಂಡು ಪ್ರೂವ್ ಮಾಡೋಣ ಅಂದ್ಕೊಂಡ್ವಿ. ಸೊ ಅದರಿಂದ ಬರಲ್ಲ. ಅದಕ್ಕೆ ನಾವೇನು ಮಾಡೋಣ ಅಂದರೆ ಫಸ್ಟ್ ಇದನ್ನು ಜಸ್ಟ್ ಡಿಲೀಟ್ ಮಾಡಿ. ಸಿ, ಅಲ್ಲಿ ಒಂದು ಮಿಸ್ಟೇಕ್ ಇದೆ ನಿಮಗೆ. ನಾವೇನು ಮಾಡೋಣ ಅಂದರೆ ಫಸ್ಟ್ ಇಲ್ಲಿ ಬೇಸ್ ಇದೆ ಅಲ್ಲ, ಈ ಬೇಸ್ನ ಕನ್ಸಿಡರ್ ಮಾಡೋಣ. ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್. ಸೊ ಅದು ಕನ್ಸಿಡರ್ ಮಾಡಬಾರ್ದು. ಬಿ ಸಿ ಸೈಡ್ ಡಿವೈಡೆಡ್ ಬೈ ಕ್ಯೂ ಆರ್. ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್, ಬಿ ಸಿ ಅಂದರೆ ಏನಂತ ಬರಿಬೋದು, ಎ ಬಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ. ಸೊ ರೂಟ್ ಆಫ್ ಎ ಬಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ ಡಿವೈಡೆಡ್ ಬೈ ಕ್ಯೂ ಆರ್. ಕ್ಯೂ ಆರ್ ಅಂದರೆ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್. ರೂಟ್ ಆಫ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್. ಇಲ್ಲಿ ನಮ್ಗೆ ಇವೆರಡರಲ್ಲೂ ಯಾವುದನ್ನಾದ್ರೂ ಒಂದನ್ನು ಕನ್ವರ್ಟ್ ಮಾಡ್ಕೋಬೇಕು. ಸೊ ಎ ಬಿ ಅಂದರೆ ಏನಂತ ಬರ್ಕೋಬೋದು ನೋಡಿ, ಇಲ್ಲಿ ಇದರಿಂದ ಈ ಈಕ್ವೇಷನಿಂದ ಎ ಬಿ ಬೈ ಪಿ ಕ್ಯೂನ. ಸೊ ಎ ಬಿ ಬೈ ಪಿ ಕ್ಯೂ ಇದ್ದರೆ ಎ ಬಿನ ಏನಂತ ಬರಿಬೋದು, ಕೆ ಇಂಟು ಪಿ ಕ್ಯೂ ಅಂತ ಬರಿಬೋದಾ. ರೂಟ್ ಆಫ್ ಕೆ ಪಿ ಕ್ಯೂ ಹೋಲ್ ಸ್ಕ್ವೇರ್. ಕೆ ಅಂದರೆ ಬೇರೆ ಮತ್ತು ಪಿ ಕ್ಯೂ ಅನ್ನೋದು ಒನ್ ಟರ್ಮ್, ಮೈನಸ್ ಎ ಸಿ ಸ್ಕ್ವೇರ್. ಎ ಸಿನ ಕೆ ಇಂಟು ಪಿ ಆರ್ ಅಂತ ಬರಿಬೋದಲ್ಲ, ಕೆ ಇಂಟು ಪಿ ಆರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್. ನೆಕ್ಸ್ಟ್ ಇದು ಕೆ ಸ್ಕ್ವೇರ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್ ಪಿ ಆರ್ ಸ್ಕ್ವೇರ್. ಇಲ್ಲಿ ಕೆ ಸ್ಕ್ವೇರ್ ಕಾಮನ್ ಇದೆ. ಸೊ ಕಾಮನ್ ತೆಗೆಯೋಣ. ಕೆ ಸ್ಕ್ವೇರ್ ಇಂಟು ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಪಿ ಕ್ಯೂ ಸ್ಕ್ವೇರ್ ರೂಟ್ ಆಫ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಬ್ರಾಕೆಟ್ ಏನು ಬೇಡ, ಪಿ ಆರ್ ಸ್ಕ್ವೇರ್. ಸೊ ನಾವು ಈ ಕೆ ಸ್ಕ್ವೇರ್ನ ರೂಟಿಂದ ಆಚೆ ತೆಗೆದ್ರೆ ಏನಾಗುತ್ತೆ, ಕೆ ಆಗುತ್ತೆ. ದ್ಯಾಟ್ ಈಸ್ ಈಕ್ವಲ್ ಟು ಕೆ ಇಂಟು ರೂಟ್ ಆಫ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್ ಪಿ ಕ್ಯೂ ಸ್ಕ್ವೇರ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್. ಇಲ್ಲಿ ನೋಡಿ, ಎರಡೂ ಕ್ಯಾನ್ಸಲ್ ಆಗುತ್ತೆ. ನಾವು ತೊಗೊಂಡಿರೋದು ಏನು, ಎ ಸಿ ಬೈ ಎ ಬಿ ಇಸ್ ಈಕ್ವಲ್ ಟು ಪಿ ಆರ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಕೆ. ಬಟ್ ಫೈನಲಾಗಿ ನಾವು ಏನಂತ ಬರಿಬೋದು ಅಂದರೆ ಎ ಸಿ ಬೈ ಎ ಬಿ ಪಿ ಆರ್ ಬೈ ಪಿ ಕ್ಯೂ ದ್ಯಾಟ್ ಈಸ್ ಈಕ್ವಲ್ ಟು ಇನ್ನೊಂದು ನಮಗೆ ಕೆ ಬಂದಿದೆ, ಏನದು ಇದು ತೊಗೊಂಡಿದ್ವಿ, ಬಿ ಸಿ ಬೈ ಕ್ಯೂ ಆರ್. ಬಿ ಸಿ ಬೈ ಕ್ಯೂ ಆರ್ ದ್ಯಾಟ್ ಈಸ್ ಈಕ್ವಲ್ ಟು ಕೆ. ಇಲ್ಲಿ ಆಲ್ ಸೈಡ್ಸ್ ಅನ್ನೋದು ನನಗೆ ಈಕ್ವಲ್ ಬರ್ತಿದೆ. ಸೊ ಐ ಕ್ಯಾನ್ ಸೇ ಫೈನಲಿ ದೇರ್ ಫೋರ್. ಯಾಕಿದು ಬರ್ತಾ ಇದೆ ಅಂತ ಆಗ್ತದೆ, ನಾವು ಆಲ್ ಸೈಡ್ಸ್ನ ಈಕ್ವಲ್ ಅಂತ ಪ್ರೂವ್ ಮಾಡ್ತಾ ಇದ್ದೀವಿ. ಆಗ ಈಕ್ವಲ್ ಅಂತ ಪ್ರೂವ್ ಮಾಡಿದ್ರೆ ನಮ್ಗೆ ಅದರ ಆ್ಯಂಗಲ್ ಸಹ ಈಕ್ವಲ್ ಆಗಿರುತ್ತೆ. ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ಸೇ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ. ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ. ಹೆನ್ಸ್ ಪ್ರೂವ್ಡ್. ಇದು ಗೊತ್ತಾಗಿದ್ದಲ್ಲ ಎಲ್ಲರಿಗೂ. ಅಲ್ಲಿ ಒಂದು ಮಿಸ್ ಮಾಡಿದೆ, ಯಾಕಂದ್ರೆ ನಾನು ಅದೇ ರೇಷಿಯೋ ತೊಗೊಂಡ್ರೆ ಮತ್ತು ನಾನು ಅದನ್ನೇ ಪ್ರೂವ್ ಮಾಡ್ತಾ ಇದ್ದೀನಿ. ಸೊ ಅದು ರಾಂಗ್ ಆಗುತ್ತೆ. ನಾವು ಯಾವುದು ಮಿಕ್ಕಿದೆ, ಇನ್ನು ನೆಕ್ಸ್ಟ್ ಯಾವ್ದು ಮಿಕ್ಕಿದೆ, ಬೇಸ್ ಮಾತ್ರ ಅಲ್ವಾ. ಸೊ
ಇದೆರಡನ್ನೂ ತಗೊಂಡು ನಾವು ಪ್ರೂವ್ ಮಾಡಿದ್ದೀವಿ. ಈಕ್ವಲ್ ಟು ಕೆ ಅಂತ ಪ್ರೂವ್ ಮಾಡಿದ್ದೀವಿ. ಸೊ ಆಲ್ ಸೈಡ್ಸ್ ಆರ್ ದಟ್ ಈಕ್ವಲ್ ಟು ಕೆ. ದೇರ್ಫೋರ್ ನಾವೇನು ಹೇಳ್ಬೋದು ಫೈನಲ್ ಆಗಿ, ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ. ಯಾವಾಗ ಸೈನ್ ಅಂತಲ್ಲ, ಎಲ್ಲದಕ್ಕೂ ಅಷ್ಟೇ ಸೈನ್ ಪಿ ಇಸ್ ಈಕ್ವಲ್ ಟು ಸೈನ್ ಕ್ಯೂ ಅಂತ ಬಂದರೆ ನಾವು ಪಿ ಕ್ಯೂ ಸೇಮ್ ಅಂತ ನಾವು ಹೇಳ್ಬೋದು ಡೈರೆಕ್ಟಾಗಿ. ನೆಕ್ಸ್ಟ್ ಒನ್, ಕನ್ಸಿಡರ್ ಟ್ರಯಾಂಗಲ್ ಎ ಸಿ ಬಿ ರೈಟ್ ಆಂಗಲ್ ಅಟ್ ಸಿ in which AB is 29 units and BC is 21 unit. Triangle ABC is theta. See figure illa nave hakana. Determine the values of cos square theta plus sin square theta. First one. Second one, cos square theta minus sin square theta. ಇದರಲ್ಲಿ ನಾನು ಒಂದು ಮಾಡ್ತೀನಿ, ನಾವು cos square plus sin square theta ಮಾಡೋಣ. ನೀವು cos square minus sin square theta ಅನ್ನೋದು ಹೋಮ್ವರ್ಕ್ ಪ್ರಾಬ್ಲಮ್. ಇಲ್ಲಿ ನಾನೇನಂತೀನಿ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಪ್ರೂವ್ ಮಾಡೋ ನೆಸೆಸಿಟಿ ಇಲ್ಲ. ಯಾಕೆ ಗೊತ್ತಾ, ಅದರ ವ್ಯಾಲ್ಯೂ ನಮಗೆ ಏನಾದರೂ ಕೊಡಲಿ ಇಲ್ಲೆಲ್ಲ ನಮಗೆ ನೆಸೆಸಿಟಿ ಇಲ್ಲ. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬಂದಿದೆ, ಬ್ಲೈಂಡ್ ಆಗಿ ನಾವು ಹೇಳ್ಬೋದು ಇಟ್ ಇಸ್ 1 ಅಂತ. ಆದರೂ ನಾವು ಪ್ರೂವ್ ಮಾಡೋಣ ಹೇಗೆ ಮಾಡೋದು ಅಂತ. ಫಸ್ಟ್ ಕನ್ಸಿಡರ್ ಟ್ರಯಾಂಗಲ್ ಎ ಸಿ ಬಿ. Next, AB is 29 unit, AB is 29 and here this is 21 unit. Right angled at C, right angled at C, correct agide ansate ಇದು condition ಈಗ. Now, angle ABC is theta. ಆ್ಯಂಗಲ್ ಎ ಬಿ ಸಿ ಅನ್ನೋದೇನು ಕೊಟ್ಟಿದ್ದಾರೆ, ಥೀಟಾ. ಎ ಬಿ ಸಿ ಥೀಟಾ. ಸಿ ಫಿಗರ್ ಇದೆ ಫಿಗರ್. ಡಿಟರ್ಮೈನ್ ದ ವ್ಯಾಲ್ಯೂಸ್ ಆಫ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ. ನನಗೆ ಕಾಸ್ ಥೀಟಾ ವ್ಯಾಲ್ಯೂ ಬೇಕು, ಸೈನ್ ಥೀಟಾ ವ್ಯಾಲ್ಯೂ ಬೇಕು. ಫಸ್ಟ್ ಅದಕ್ಕೆ ನಂಗೆ ಕಾಸ್ ಥೀಟಾ ಸೈನ್ ಥೀಟಾ ವ್ಯಾಲ್ಯೂ ಬೇಕಂದರೆ ಫಸ್ಟ್ ನನಗೆ ಇನ್ನೊಂದು ಇದೆ, ಇದು ನಂಗೆ ವ್ಯಾಲ್ಯೂ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್, AB square is equal to AC square plus BC square. So AB square andre 29 square is equal to AC square ಏನು ಬರುತ್ತೆ ನಾವು ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ ಪ್ಲಸ್ 21 square. AC square is equal to ಎ ಸಿ ಅಂತಲೇ ಬರೆಯೋಣ ಡೈರೆಕ್ಟಾಗಿ, ಏನಂತೆ ಅಲ್ವಾ. ಎ ಸಿ ಈಸ್ ಈಕ್ವಲ್ ಟು ರೂಟ್ ಆಫ್ 29 ಸ್ಕ್ವೇರ್ ಮೈನಸ್ 21 ಸ್ಕ್ವೇರ್. ಮ್ಯಾಮ್ 29 ಸ್ಕ್ವೇರ್ ರೂಟ್ ಗೊತ್ತಿಲ್ಲ, ಬೇಡ. ಎ ಸಿ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮೆಟಲ್ಲಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಆ ಫಾರ್ಮೆಟಲ್ಲಿ ಬರೆಯೋಣ. ಎ ಅಂದರೆ 29, ಬಿ ಅಂದರೆ 21. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಮೈನಸ್ ಬಿ. ಇವಾಗ ಈಸಿ ಆಗುತ್ತೆ ನೋಡಿ ನಿಮಗೆ ಸಾಲ್ವ್ ಮಾಡೋಕ್ಕೆ. 29 ಪ್ಲಸ್ 21 50, ರೂಟ್ ಆಫ್ 50 ಇದೆ. 29 ಮೈನಸ್ 21 ಇಸ್ 8 ಇಂಟು 8 ಬಂತ. ಅದರ ಆನ್ಸರ್ 58 400. ಸೊ ಇದಕ್ಕೆ ರೂಟ್ ತೆಗೆದಿದೆ ಅಂದರೆ 20. ಈ ವ್ಯಾಲ್ಯೂ ನನಗೆ ಬಂದಿದೆ, ಇದು 20. ನನಗೀಗ ಸೈನ್ ಥೀಟಾ ಕಾಸ್ ಥೀಟಾ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಏನು ಬರುತ್ತೆ ನೋಡಿ. ಫಸ್ಟ್ ಕಂಡೀಷನ್ ಕನ್ಸಿಡರ್ ಮಾಡ್ತೀನಿ ನಾನು. ಫಸ್ಟ್ ಒನ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ. ಇದಕ್ಕೆ ಫಸ್ಟ್ ನನಗೆ ಕಾಸ್ ಥೀಟಾ ಮತ್ತು ಸೈನ್ ಥೀಟಾ ವ್ಯಾಲ್ಯೂ ಬೇಕು, ಅದನ್ನು ಫೈಂಡ್ ಔಟ್ ಮಾಡೋಣ. ಇಲ್ಲೇ ಮಾಡಿರ್ತೀನಿ ನಾನು. ಕಾಸ್ ಥೀಟಾ ಈಸ್ ಈಕ್ವಲ್ ಟು, ಇವಾಗ ನಾವು ಇಷ್ಟು ಪ್ರಾಕ್ಟೀಸ್ ಆಯಿತು, 2-3 ಪ್ರಾಬ್ಲಮ್ಸ್ ಅಲ್ವಾ, ಡೈರೆಕ್ಟಾಗಿ ಟ್ರೈ ಮಾಡೋಣ. ಕಾಸ್ ಅಂದರೆ ಬೇಸ್. ಸೊ ನೋಡಿ ಬೇಸ್ 21 ಬೈ ಹೈಪೋಟೆನಿಸ್ ಲಾಂಗೆಸ್ಟ್ ಸೈಡ್ 21 ಬೈ 29. ಕಾಸ್ ಸೈನ್ ಏನು ಬರುತ್ತೆ 20 ಬೈ 29. ಇಲ್ಲಿ ಏನು ಬರುತ್ತೆ 21 ಬೈ 29. ಕಾಸ್ ಸೈನ್ opposite by hypotenuse, that is 20
ಬೈ 29. ಸೊ ಇದನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಕಾಸ್ ಸ್ಕ್ವೇರ್ ಅಂದರೆ ಸ್ಕ್ವೇರ್ ಮಾಡೋದು 21/29 ಹೋಲ್ ಸ್ಕ್ವೇರ್ ಪ್ಲಸ್ 20 right, 20/29 whole square. 29 square. See, ಡಿನಾಮಿನೇಟರ್ ಸೇಮ್ ಇದೆ. ಡಿನಾಮಿನೇಟರ್ ಸೇಮ್ ಇದ್ದಾಗ ನ್ಯೂಮರೇಟರ್ ಅನ್ನೋದು ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. 29 ಸ್ಕ್ವೇರ್ 21 ಸ್ಕ್ವೇರ್ ಪ್ಲಸ್ 20 ಸ್ಕ್ವೇರ್. One second. Yes, sorry. Yes. ಇಲ್ಲಿ 21 ಸ್ಕ್ವೇರ್ ಅಂದರೆ 441 ಪ್ಲಸ್ 20 ಸ್ಕ್ವೇರ್ ಅಂದರೆ 400. ನೆಕ್ಸ್ಟ್ 29 ಸ್ಕ್ವೇರ್ ಅಂದರೆ I think 841. Yes. So ಇದನ್ನು ಆ್ಯಡ್ ಮಾಡಿ. 841 divided by 841 is equal to 1. ನಾನಿಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಮಾಡಿದ್ದೀನಿ. ನೀವೇನು ಮಾಡ್ತೀರಾ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಮಾಡಿ. ಅಂದರೆ ಈ ಪ್ಲೇಸಲ್ಲೆಲ್ಲ ಮೈನಸ್ ಹಾಕ್ಕೊಂಬನ್ನಿ ಅಷ್ಟೇ. ಎಷ್ಟು ಬರುತ್ತಲ್ಲಿ ವ್ಯಾಲ್ಯೂ? ಏನೂ ಬರಲ್ಲ. 41/841 ಬರುತ್ತೆ. ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ ಮಾಡಿದ್ರೆ ಸೆಕೆಂಡ್ ಒನ್ 41/841 ಬರ್ಬೋದು. ನೆಕ್ಸ್ಟ್ ಒನ್, ಇನ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ABC, ರೈಟ್ ಆಂಗಲ್ಡ್ ಅಟ್ B. ಅದು ನೆನಪಿರಲಿ. ರೈಟ್ ಆಂಗಲ್ ಎಲ್ಲಿದೆ? B ಹತ್ರ. ರೈಟ್ ಆಂಗಲ್ಡ್ ಅಟ್ B. If tan A is equal to 1, then verify that 2 sin A cos A equal to 1. ಅಂದರೆ ಇದನ್ನು ನಾವು ವೆರಿಫೈ ಮಾಡಬೇಕು ಅಷ್ಟೇ. B ಇದು. ಇನ್ನು ಮಿಕ್ಕಿರೋದು ಏನಾದರೂ ತೊಗೊಳ್ಳಿ. A C ಅಂತ ತೊಗೊಳ್ಳೋಣ ನಾವು. ಸಾರಿ, ನಾವು AC ಅಂತ ತೊಗೊಳ್ಳೋ ಬದಲು ಇಲ್ಲೇ A ಅಂತ ತೊಗೊಳ್ಳೋಣ. ಯಾಕೆ ಗೊತ್ತಾ? ಟ್ಯಾನ್ A ಇದಾದರೆ ನಾವು ಮತ್ತು ಈ ಥರ ರಿವರ್ಸ್ ಆಗಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೆ ಅಷ್ಟು ಇದು ಬೇಡ. ನೀವು ಟ್ರೈ ಮಾಡಿ, ತೊಂದರೆ ಇಲ್ಲ, ಮಾಡ್ಬೋದು. ಇದು ನಾನು A ಅಂತ ತೊಗೋತೀನಿ ಈಸಿನೆಸ್ಗೋಸ್ಕರ ಅಷ್ಟೇ. ಸಿ, ಟ್ಯಾನ್ A ಅನ್ನೋದು 1 ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಟ್ಯಾನ್ A ಅಂದರೆ ಏನು? ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಬೈ ಅಡ್ಜಸೆಂಟ್ ದಟ್ ಈಸ್ ಈಕ್ವಲ್ ಟು 1. 1ನ ನಾನು 1/1 ಅಂತ ಬರೀಬೋದಲ್ಲ. ಆಪೋಸಿಟ್ ಟು 1, ಅಡ್ಜಸೆಂಟ್ ಟು 1. ಹೈಪೋಟೆನ್ಯೂಸ್ ಏನಾಗುತ್ತೆ? 1 ಸ್ಕ್ವೇರ್ 1, 1 ಸ್ಕ್ವೇರ್ 1, 1 + 1 2. ಸೊ ಹೈಪೋಟೆನ್ಯೂಸ್ ಅನ್ನೋದು √2 ಅಷ್ಟೇ ಅಲ್ವಾ? ಪ್ರತಿ ಸ್ಟೆಪ್ಪು ಇಲ್ಲ, ಇದು ಡೈರೆಕ್ಟಾಗಿ ಹೇಳ್ಬೋದಲ್ವ. ಜಸ್ಟ್ 1 ಸ್ಕ್ವೇರ್ 1, 1 ಸ್ಕ್ವೇರ್ 1 ಆ್ಯಡ್ ಮಾಡಿದ್ರೆ 2, ದಟ್ ಈಸ್ √2. ವ್ಯಾಲ್ಯೂ ಬಂತು ನನಗಲ್ಲಿ. ನನಗೆ ಬೇಕಿರೋದು 2 sin A cos A. ನಂಗೆ ಅಲ್ಲಿಗಿಂತ ಮುಂಚೆ ಸೈನ್ ಮತ್ತು ಕಾಸ್ ವ್ಯಾಲ್ಯೂ ಬೇಕು. ಸೊ ಫಸ್ಟ್ ಸೈನ್. ಸೈನ್ ಅಂದರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಹೈಪೋಟೆನ್ಯೂಸ್ ಆಪೋಸಿಟ್ ಅಂದರೆ ಏನಿದೆ? 1/√2. ನೆಕ್ಸ್ಟ್ ಕಾಸ್ A ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸಾ? ಸೇಮ್ ಅದು ಅಷ್ಟೇ. 1/√2. 1/√2. ನನಗೆಲ್ಲ ವ್ಯಾಲ್ಯೂಸು ಬಂದಿದೆ, ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಕನ್ಸಿಡರ್ 2 sin A cos A. 2 sin A ಅಂದರೆ 1/√2, cos A ಅಂದರೆ 1/√2. ದ್ಯಾಟ್ ಈಸ್ ಈಕ್ವಲ್ ಟು 2 ಇಂಟು √2 ಇಂಟು √2 ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟ್ಗೆ ಮಾಡಿಬಿಡೋಣ, ಬೇಡ. √2 ಇಂಟು √2 ಹೋಲ್ ಸ್ಕ್ವೇರಾ? ಇಲ್ಲಿ ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತಾ? ನೆಕ್ಸ್ಟ್ ಸ್ಟೆಪ್ ಬರೆಯೋಣ. 2 ಇಂಟು 1/2ನ ಮತ್ತು ಕ್ಯಾನ್ಸಲ್ ಆಗುತ್ತಾ? ದ್ಯಾಟ್ ಈಸ್ ಈಕ್ವಲ್ ಟು 1. ಬಂತಲ್ಲ ಆನ್ಸರ್?
2 sin A cos A is equal to 1. Yes. ಗೊತ್ತಾಗಿದೆಯಲ್ಲ ಇದು? ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಇದು ಈಸಿ ಇದೆಯಲ್ಲ, ಇದು ಪ್ರೂವ್ ಮಾಡಿರೋದಷ್ಟೇ. ನಿಮಗೆ ಸೇಮ್ ಇದೇ ಮೆಥಡಲ್ಲೇ ಇರುತ್ತೆ. ನಿಮಗೆ ಪ್ರಾಬ್ಲಮ್ಸ್ ಎಲ್ಲ ಅಂದರೆ ಯಾವುದಾದ್ರೂ ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ, ಸೇಮ್ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋದು. ಅದಾದಮೇಲೆ ಇನ್ನೊಂದು ವ್ಯಾಲ್ಯೂಸ್ನ ಸೈನ್ ವ್ಯಾಲ್ಯೂ, ಕಾಸ್ ವ್ಯಾಲ್ಯೂ ಅವ್ರು ಯಾವ್ದು ಕೇಳಿದ್ದಾರೆ ಅದನ್ನು ಸಾಲ್ವ್ ಮಾಡ್ಕೊಂಡು ಬರೋದು ಅಷ್ಟೇ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಇಫ್ cot theta is equal to 7/8, evaluate 1 plus sin theta into 1 minus sin theta divided by 1 plus cos theta into 1 minus cos theta. First one. Second one, cot square theta ಇದು cot square theta. ಹಾಂ, ಸೆಕೆಂಡ್ ಒನ್. ಒಂದು ನಾನು ಮಾಡ್ತೀನಿ, ಇನ್ನೊಂದು ನೀವು ಮಾಡ್ಬೋದು ಈಸಿಯಾಗಿ. ಯಾಕಂದರೆ ಸೆಕೆಂಡ್ ಒನ್ ಏನು ಮಾಡ್ಬೇಕು ಹೇಳಿ, ಕಾಟ್ ಸ್ಕ್ವೇರ್ ಥೀಟಾ ನೀವು ಈಸಿಯಾಗಿ ಮಾಡ್ಬೋದು ಅನ್ಸುತ್ತೆ. ಓಕೆ, ಫಸ್ಟ್ ಒನ್ ಮಾಡೋಕ್ಕೂ ಮುಂಚೆ ನನಗೆ ಫಸ್ಟ್ ಕ್ವೆಶನಲ್ಲಿ ಏನಿದೆ ನೋಡಿ. ಸೈನ್ ಥೀಟಾ ಇದೆ, ಕಾಸ್ ಥೀಟಾ ಇದೆ. ನನಗೆ ಅದರ ವ್ಯಾಲ್ಯೂ ಬೇಕು. ಅದರ ವ್ಯಾಲ್ಯೂ ಬೇಕಂದರೆ ಟ್ರಯಾಂಗಲ್ ಬರ್ಕೋಬೇಕು. ಫಸ್ಟ್ ನೋಡಿ, ಕಾಟ್ ಥೀಟಾ given cot theta is equal to 7/8. cot theta ಅನ್ನೋದು tan theta ಗೆ ಆಪೋಸಿಟ್ ಅಲ್ವಾ, ಅಂದರೆ ರೆಸಿಪ್ರೋಕಲ್ ಅಲ್ವಾ. tan theta ಅಂದ್ರೇನು, ಆಪೋಸಿಟ್ ಬೈ ಅಡ್ಜಸೆಂಟ್. cot ಅಂದರೆ ಅಡ್ಜಸೆಂಟ್ ಬೈ ಆಪೋಸಿಟ್, ಅಡ್ಜಸೆಂಟ್ ಬೈ ಆಪೋಸಿಟ್ ಅಷ್ಟೇ ಅಲ್ವಾ. cot ಅನ್ನೋದು ಟ್ಯಾನ್ಗೆ ರಿವರ್ಸ್. ನಿಮ್ಗೆ ಇನ್ ಕೇಸ್ ಇದು ಬರದೇ ಇದ್ದರೆ, ಈ ಥರ ಮಾಡೋಕ್ಕೆ ಆಗದೆ ಇದ್ದರೆ ಏನು ಮಾಡ್ತೀರಾ ಅಂದರೆ, ಇದ್ರದ್ದು ಒರಿಜಿನಲ್ ಹೇಳಿ. ಕಾಟ್ಗೆ ಆಪೋಸಿಟ್ ಟ್ಯಾನ್ ಅಲ್ವಾ, ಸೊ ಇದು ರಿವರ್ಸ್ ಮಾಡ್ಕೋಬೇಕು. 8/7 ಆಗುತ್ತೆ. ಆಯಿತಾ? ಸೊ ಟ್ಯಾನ್ ಥೀಟಾ ಅಂದರೆ ನಮಗೆ ಫಾರ್ಮುಲಾ ಗೊತ್ತು, ಆಪೋಸಿಟ್ ಬೈ ಅಡ್ಜಸೆಂಟ್. ಎರಡೂ ಒಂದೇ, ಯಾವ್ದು ಈಸಿ ಆಗುತ್ತೆ ಅದು ಮಾಡಿ. ಫಸ್ಟ್ ನಾನು ಇದು ತೀಟಾ ಅನ್ಕೋತೀನಿ. ತೀಟಾ A B C ಇದೇ ತೀಟಾ ಅನ್ಕೋತೀನಿ ನಾನು. ಇಲ್ಲ ನೀವು ಇದನ್ನಾದರೂ ಅನ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ವ್ಯಾಲ್ಯೂಸ್ ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ತೀಟಾ ಮೇಲೆ ಡಿಪೆಂಡ್ ಆಗಿರುತ್ತೆ ವ್ಯಾಲ್ಯೂಸ್ ಅಲ್ವಾ. ಆಪೋಸಿಟ್ ವ್ಯಾಲ್ಯೂ 8, ಇದಕ್ಕೆ ಆಪೋಸಿಟ್ ಇದೆ 8. ಬೇಸ್ ವ್ಯಾಲ್ಯೂ ಅಡ್ಜಸೆಂಟ್ ವ್ಯಾಲ್ಯೂ 7, ಇಲ್ಲಿ 7. ನನಗಿದು ಬೇಕು. ಇದು ಹೆಂಗೆ ಮಾಡೋದು, ಇದು ಮತ್ತು ಇದು ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿದ್ರೆ ಸಾಕು. ಫಸ್ಟ್ ದಿಸ್ AC ಸ್ಕ್ವೇರ್ ಡೈರೆಕ್ಟಾಗಿ ಹೇಳೋಣ. AC ಈಸ್ ಈಕ್ವಲ್ ಟು ಅಂತ ಬರಿತೀನಿ ನಾನು. AC ಈಸ್ ಈಕ್ವಲ್ ಟು ರೂಟ್ ಆಫ್ ಇದಾ, ಓಕೆ, 7 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್, ಸೊ 49 ಪ್ಲಸ್ 64 ಎಷ್ಟು ಬರುತ್ತೆ? ರೂಟ್ 130ನಾ, 113. ಇದನ್ನು ಹೇಳ್ಬಾರಿ 113. ನನಗೆ 3 ವ್ಯಾಲ್ಯೂಸು ಬಂದಿದೆ. ಈಗ ನಂಗೆ ಬೇಕಿರೋದು ಸೈನ್ ಥೀಟಾ ಕಾಸ್ ಥೀಟಾ ಅಷ್ಟೆ. ನೆಕ್ಸ್ಟ್ ಸ್ಟೆಪ್ ಸೈನ್ ಥೀಟಾ ಆ್ಯಂಡ್ ನೆಕ್ಸ್ಟ್ ಕಾಸ್ ಥೀಟಾ. ಸೈನ್ ಅಂದರೆ ಆಪೋಸಿಟ್ ಬೈ ಹೈಪೋಟಿನಸ್, ಕಾಸ್ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟಿನಸ್. ಆಪೋಸಿಟ್ ವ್ಯಾಲ್ಯೂ ಏನಿದೆ 8 ಅಲ್ವಾ, ಐ ಥಿಂಕ್ 8. ಎಸ್ 8. ಹೈಪೋಟೆನಿಸ್ದು ರೂಟ್ 113. ಇಲ್ಲಿ ಅಡ್ಜಸೆಂಟ್ 7, ರೂಟ್ 113. ಸೈನ್ ಬಂತು, ಕಾಸ್ ಬಂತು. ನಮಗೆ ಫಸ್ಟ್ ಈಕ್ವೇಷನ್ ಮೀನ್ಸ್ ಫಸ್ಟ್ ಪ್ರಾಬ್ಲಮ್ ತಗೊಳ್ಳಿ. 1 ಪ್ಲಸ್ ಸೈನ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಮೇಲೆ ಸೈನ್ ಥೀಟಾನೆಲ್ಲ ಇರೋದು 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ. ಇದು ನೋಡಿದ ತಕ್ಷಣ ನಿಮ್ಗೆ ಏನು ನೆನಪು ಬರುತ್ತೆ? ಏನು ಬರ್ತಾ ಇಲ್ಲ ಅಂತೀರಾ? A ಪ್ಲಸ್ ಬಿ ಇಂಟು ಎ ಮೈನಸ್ ಬಿನಾ, A ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ದಟ್ ಮೀನ್ಸ್ A ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಕೆಳಗಡೆ ಡಿನಾಮಿನೇಟರಲ್ಲಿ ಸಹ A ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ A ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ದ್ಯಾಟ್ ಈಸ್ ಈಕ್ವಲ್ ಟು 1 ಸ್ಕ್ವೇರ್ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್. ಸೈನ್ ವ್ಯಾಲ್ಯೂ ತೊಗೊಳ್ಳಿ 8/√13. 8/√13 ಅಲ್ಲ, ಅದು 113. ಎಸ್, ಹೋಲ್ ಸ್ಕ್ವೇರ್
divided by 1 minus 7 by root 113 whole square. ಸೊ ಇದನ್ನು ಸಿಂಪ್ಲಿಫೈ ಮಾಡಿ 1 ಮೈನಸ್ ನೋಡಿ 8 ಸ್ಕ್ವೇರ್ 64 ರೂಟ್ 113ನ ಸ್ಕ್ವೇರ್ ಮಾಡಿದ್ರೆ ರೂಟ್ 113 ಆಗುತ್ತೆ ಅಷ್ಟೇ. 64 by 113 whole divided by 1 minus 49 by 113 ಆಯಿತಾ. ನ್ಯೂಮರೇಟರ್ ಬೇರೆ ಪಾರ್ಟ್, ಡಿನಾಮಿನೇಟರ್ ಬೇರೆ ಪಾರ್ಟ್. ಇನ್ ಕೇಸ್ ನಿಮಗೆ ಗೊತ್ತಿದೆ ಅಂದರೆ ಗುಡ್, ವೆಲ್, ಗೊತ್ತಿಲ್ಲ ಅಂದರೆ ಕಲ್ತ್ಕೊಳ್ಳಿ. ನ್ಯೂಮರೇಟರ್ ಅಲ್ಲ, ಸೊ ಇಲ್ಲಿ ಎಲ್ ಸಿ ಎಮ್ ತೊಗೊಳ್ಳೋಣ. ಇಲ್ಲೇನೂ ಇಲ್ಲ ಅಂದರೆ 1 ಇದೆ ಅಂತನಾ, ಸೊ ಎಲ್ ಸಿ ಎಮ್ ತೊಗೊಳ್ಳಿ. ಇಲ್ಲಿ ಬೇಡ, ಜಾಗ ಸಾಕಾಗಲ್ಲ, ನಾವು ನೆಕ್ಸ್ಟ್ ಇದ್ರಲ್ಲಿ ಬರೆಯೋಣ. ಸ್ವಲ್ಪ ನೋಡೋಕ್ಕೆ ಕಷ್ಟ ಆಗುತ್ತೆ, ಇಟ್ಸ್ ಓಕೆ. ಸಿ ನ್ಯೂಮರೇಟರ್ದು ಇದು ಡಿನಾಮಿನೇಟರ್ದು. ಓ ಡಿನಾಮಿನೇಟರ್, ಎಸ್. ನ್ಯೂಮರೇಟರಲ್ಲಿ ಎಲ್ ಸಿ ಎಮ್ ಏನು ಹೇಳಿದೆ ನಾನು? 1 1 3. ಇಲ್ಲೇನೂ ಇಲ್ಲ ಅಂದರೆ 1 ಅಲ್ವಾ, ಸೊ ಎಲ್ ಸಿ ಎಮ್ ತೊಗೊಂಡಾಗ ನಮಗೇನು ಬರುತ್ತೆ ಅಂದರೆ ಇಲ್ಲಿ 1 1 3 113 1 113 ಮೈನಸ್ 64 ಡಿವೈಡೆಡ್ ಬೈ, ಇಲ್ಲೂ ಅಷ್ಟೇ ಏನಿದೆ ಸೇಮ್ ಅದೇ ಇದೆ, ಬಟ್ 49 ಒಂದು ಡಿಫ್ರೆನ್ಸ್ ಇದೆ ಅಷ್ಟೇ. 113 ಮೈನಸ್ 49, ಇದು ಕ್ಯಾನ್ಸಲ್ ಆಯಿತಾ? ಯಾಕೆ? ಇದು ಗೊತ್ತಿದೆ ಅಲ್ಲ, ನ್ಯೂಮರೇಟರ್ ಡಿನಾಮಿನೇಟರ್, ನ್ಯೂಮರೇಟರ್ ಡಿನಾಮಿನೇಟರ್ ಮೀನ್ಸ್, ಒನ್ ಸೆಕೆಂಡ್ ಸಾರಿ, ನ್ಯೂಮರೇಟರ್ ಡಿನಾಮಿನೇಟರ್, ಡಿನಾಮಿನೇಟರ್ ನ್ಯೂಮರೇಟರ್. ಇದು ನಿಮ್ಗೆ ಯಾವ ಥರ ಹೇಳಿ? ಎಸ್, ಸಿ ಯಾ ಎ ಬೈ ಬಿ ಸಿ ಬೈ ಡಿ. ನಾನು ಇದನ್ನು ಯಾವ ಥರ ಬರ್ಕೋಬೋದು ಅಂದರೆ ಇದು ನ್ಯೂಮರೇಟರ್ ಡಿನಾಮಿನೇಟರ್, ಡಿನಾಮಿನೇಟರ್ ನ್ಯೂಮರೇಟರ್. ಇದು ಡಿ ಎನ್ ಎಲ್ಲ ನಮಗೆ ಏನೋ ಸಿಂಬಲ್ಸ್ ಅಲ್ಲ, ಅದು ನ್ಯೂಮರೇಟರ್ ಡಿನಾಮಿನೇಟರ್ ಅಂತ ನಾನು ಹೇಳಿರೋದು ನಿಮಗೆ. ಇದನ್ನು ಯಾವ ಥರ ಬರಿಬೋದು? ಎ ಬೈ ಬಿ ನ್ಯೂಮರೇಟರ್ ಡಿನಾಮಿನೇಟರ್ ಇಂಟು ಇದನ್ನು ಮೇಲೆ ತೊಗೊಂಡೋದ್ರೆ ಡಿ ಮೇಲೆ ಹೋಗುತ್ತೆ, ಡಿ ಬೈ ಸಿ ಕೆಳಗಡೆ ಬರುತ್ತೆ ಈ ಥರ. ಅದಕ್ಕೆ ಇದು ಕ್ಯಾನ್ಸಲ್ ಆಗಿದೆ. ಸಿ ನ್ಯೂಮರೇಟರ್ ಡಿನಾಮಿನೇಟರ್, ಡಿನಾಮಿನೇಟರ್ ನ್ಯೂಮರೇಟರ್. ಇದನ್ನು ಕ್ರಾಸ್ ಮಾಡಿದ್ರೆ ಇದು ಮೇಲಕ್ಕೆ ಹೋಗುತ್ತೆ. ಸೊ 113 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಗೊತ್ತಿದೆ ಅನ್ಕೋತೀನಿ ಅದು ನಿಮಗೆ. 113 ಮೈನಸ್ 64 ಎಷ್ಟಾಗತ್ತೆ? 13 ಅಂದರೆ 49. ಎಸ್, ಐ ಥಿಂಕ್ ಸೊ. 49 divided by, and 113 is 64. Yes, 64. So 49 by 64. ಅಷ್ಟೇ ಅಲ್ಲ? ಒನ್ ಸೆಕೆಂಡ್. ಎಸ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಕರೆಕ್ಟ್ ಇದೆ. 49, ಎಸ್. 113 ಮೈನಸ್ 64, 113 ಕ್ಯಾನ್ಸಲ್ ಇದೆ. ಸೊ 40, 1 ಸೆಕೆಂಡ್. ನಾ ಇಲ್ಲಿ ಕ್ಯಾಲ್ಕುಲೇಷನ್ ಮಿಸ್ ಮಾಡಿದ್ದೀನಾ? ಓ ಮ್ಯಾಮ್, ಮ್ಯಾಥ್ಸ್ ಟೀಚರ್ ಕ್ಯಾಲ್ಕುಲೇಷನ್ ಮಿಸ್ ಮಾಡ್ತಿದ್ದೀರಾ ಅನ್ಕೋಬೇಡಿ. ಎಸ್, 40, 50 ಇಲ್ವಲ್ಲ? ನೋ, ಕರೆಕ್ಟಾಗಿದೆ. ಐ ಥಿಂಕ್ ಸೊ. ಎಸ್, ಕರೆಕ್ಟಾಗಿದೆ, ಮಿಸ್ ಮಾಡಿಲ್ಲ ಅಲ್ವಾ? ಓಕೆ, 49 by 64. ಸೊ ನೋಡಿ, ಇದೆಲ್ಲರಿಗೂ ಗೊತ್ತಾಗಿದೆ ಅಲ್ಲ? ಇದು ಒಂದು ಸೆಕೆಂಡ್. ಹಾಂ, ಇದೆಲ್ಲರಿಗೂ ಗೊತ್ತಾಗಿದೆ ಅನ್ಕೋತೀನಿ. ಕಾಟ್ ಥೀಟಾ ಕೊಟ್ಟಿರ್ತಾರೆ ಅವರು, ನಾವು ಎವ್ಯಾಲ್ಯೂಯೇಟ್ ಮಾಡಬೇಕು. ಫಸ್ಟ್ ಒನ್ ನಾನು ಮಾಡಿದ್ದೀನಿ, ನೀವು ಸೆಕೆಂಡ್ ಒನ್ ಕಾಟ್ ಸ್ಕ್ವೇರ್ ಥೀಟಾ ಮಾಡಿ. ಜಸ್ಟ್ ಏನಿಲ್ಲ, ಕಾಟ್ ಸ್ಕ್ವೇರ್ ಮಾಡಬೇಕಷ್ಟೇ. ಅದು ವ್ಯಾಲ್ಯೂಸ್ ಎಲ್ಲ ಕೊಟ್ಟಿದ್ದಾರೆ ನಿಮಗೆ. ನೆಕ್ಸ್ಟ್ ಒನ್, ನೆಕ್ಸ್ಟ್ ಪ್ರಾಬ್ಲಮ್, ಅದು ನಿಮಗೆ ಹೋಮ್ವರ್ಕ್ ಪ್ರಾಬ್ಲಮ್ ಇದು, ಓಕೆನಾ? ನೆಕ್ಸ್ಟ್, ಓ ತುಂಬ ದೊಡ್ಡದಾಯ್ತಲ್ವಾ ನಂಬರ್ಸ್ ಎಲ್ಲ? ಓಕೆ, ಚಿಕ್ಕದು ಮಾಡೋಣ ಈ ಸತಿ. ಇಫ್ 3 cot A is equal to 4, check whether 1 minus tan square A by 1 plus tan square A is equal to cos square A minus sin square A or not. ನಾನಲ್ಲಿ ಚೆಕ್ ಮಾಡಬೇಕು ಆಗುತ್ತಾ ಇಲ್ವಾ ಅಂತ. ಫಸ್ಟ್ ನೀವೇನು ಇದು ನಿಮಗೆ ಪ್ರಾಬ್ಲಮ್, ಬಟ್ ಹೇಳ್ತೀನಿ ಹೆಂಗೆ ಮಾಡಬೇಕು ಅಂತ. ಓಕೆ, ಐಡಿಯಾ. ಫಸ್ಟ್ ಈ 3ನ RHS ಸೈಡ್ ತೊಗೊಂಬನ್ನಿ.
cot A is equal to 4/3. ಕಾಟ್ ವ್ಯಾಲ್ಯೂ ಬಂತು. ಇಲ್ಲಿಂದ ನನಗೆ ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್ ತೊಗೊಂಡು ಎಲ್ಲ ವ್ಯಾಲ್ಯೂಸ್ ತೊಗೊಳ್ಳೋದು ಬರುತ್ತೆ. ಆಯಿತಾ? ಇದು ನೀವು ಹೈಯರ್ ಲೆವೆಲಲ್ಲಿ ಹೋದರೆ ಈ ಥರ ಎಲ್ಲ ಸಾಲ್ವ್ ಮಾಡೋಷ್ಟಿಲ್ಲ. ಈಸಿಯಾಗಿ ನಮ್ಗೆ ಗೊತ್ತಿರೋ ಮೆಥಡಲ್ಲಿ ನೋಡ್ಕೊಂಡು ಹೋಗ್ಬೇಕು. ಸಬ್ಸ್ಟಿಟ್ಯೂಷನ್ ಎಲ್ಲ ನೆಸೆಸಿಟಿ ಇರಲ್ಲ. ಬಟ್ ಇಲ್ಲಿ ಸಬ್ಸ್ಟಿಟ್ಯೂಷನ್ ನೆಸೆಸಿಟಿ ಇದೆ. ನೆಕ್ಸ್ಟ್ ಏನು ಮಾಡ್ತೀರಾ? ಕ್ವೆಶನ್ ನೋಡಿ. ಟ್ಯಾನ್ ಬೇಕು ನನಗೆ, ಸೊ ಟ್ಯಾನ್ ಬರ್ಕೊಳ್ಳಿ. ಕಾಸ್ ಬೇಕು, ಅದು ಬರದೆ. ಸೈನ್ ಬೇಕು. ಆಯಿತಾ? ಫಸ್ಟ್ ಸ್ಟೆಪ್, ಕನ್ಸಿಡರ್ LHS. LHS ಏನಿದೆ? 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ, ಸಾರಿ ಥೀಟಾ ಅಲ್ಲ, ಅದು A. 1 ಮೈನಸ್ ಟ್ಯಾನ್ ಸ್ಕ್ವೇರ್ A ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ A. ಅದನ್ನು ಕನ್ಸಿಡರ್ ಮಾಡಿ, ವ್ಯಾಲ್ಯೂಸ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ವ್ಯಾಲ್ಯೂ ಬರುತ್ತಲ್ಲ, ಅದನ್ನು ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್, RHSನು ತೊಗೊಳ್ಳಿ. ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಲ್ಲ, A. ಕಾಸ್ ಸ್ಕ್ವೇರ್ A ಮೈನಸ್ ಸೈನ್ ಸ್ಕ್ವೇರ್ A. ಯಾಕಂದರೆ ನಾವು ಅದನ್ನು ಪ್ರೊನೌನ್ಸ್ ಮಾಡಿ ಥೀಟಾ ಅಂತಲೇ ಬಂದ್ಬಿಡುತ್ತೆ, ಅದು ಮ್ಯಾಕ್ಸಿಮಮ್. ಸೊ ಸಾರಿ, RHSನ ನೀವು ಕನ್ಸಿಡರ್ ಮಾಡಿ. ಏನಿದೆ ಅದು ತೊಗೊತೀರಾ, ವ್ಯಾಲ್ಯೂಸ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಅಲ್ಲಿ ನನಗೆ ಫೈನಲಾಗಿ ಒಂದು ಟರ್ಮ್ ಬರುತ್ತೆ. 1 = 2 ಆಗಿದೆ ಅಂದರೆ ಎಸ್, ದಿಸ್ ಇಸ್ ಟ್ರೂ, ಅದರ್ವೈಸ್ ಅದು ಫಾಲ್ಸ್ ಅಂತ. ಓಕೆನಾ? ನೆಕ್ಸ್ಟ್ ಒನ್, yes. State whether the following are true or false. Justify your answer. The value of tan A is always less than 1. Yes, this is nice question. ಹೇಗೆ? ಇದರಿಂದ ನಾವೆಲ್ಲ ಫೈಂಡ್ ಔಟ್ ಮಾಡ್ಕೊಂಡ್ಬಿಡ್ಬೋದು. ಸೈನ್, ಫಸ್ಟ್ ಒನ್ ಸೈನ್ ವ್ಯಾಲ್ಯೂ, ಸೈನ್ A ಅಂತಾನೆ ತಗೊಳ್ಳೋಣ. ಇಲ್ಲಿ ಸೈನ್ A, ಕಾಸ್ A, ಟ್ಯಾನ್ A. ನೋಡಿ, ಸೈನ್ ಅಂದರೆ ಟ್ರಯಾಂಗಲ್ ಬರೆಯೋಣ. ಇದಕ್ಕೆ ಒಂದು ಸೈನ್ ವ್ಯಾಲ್ಯೂ ಅಂದರೆ ಆಪೋಸಿಟ್ ಬೈ ಹೈಪೋಟೆನಸ್. ಸಾರಿ, ಆಪೋಸಿಟ್ ಬೈ ಹೈಪೋಟೆನಸ್ ಅಲ್ಲ, ನಾನು ಹೇಳೋದು ಕರೆಕ್ಟಾಗಿ ಹೇಳಿದೆ ಬಟ್ ಮಿಸ್ ಆಯಿತು. ಆಪೋಸಿಟ್ ಬೈ ಹೈಪೋಟೆನಸ್. ಒಂದು ಥಿಂಕ್ ಮಾಡಿ, ಹೈಪೋಟೆನಸ್ ಅನ್ನೋದು ಇಲ್ಲಿ ಬರೆಯೋಣ ನಾವು, ಆಪೋಸಿಟ್ ಬೈ ಹೈಪೋಟೆನಸ್. ಇಲ್ಲಿ ಅಡ್ಜಸೆಂಟ್ ಬೈ ಹೈಪೋಟೆನಸ್, ಇಲ್ಲಿ ಆಪೋಸಿಟ್ ಬೈ ಅಡ್ಜಸೆಂಟ್. ಡಿನಾಮಿನೇಟರಲ್ಲಿ ಏನಿದೆ ಫಸ್ಟ್ ನೋಡೋಣ. ಏನಿದೆ ಮ್ಯಾಮ್? ಹೈಪೋಟೆನಸ್ ಇದೆ. ಎಸ್, ಹೈಪೋಟೆನಸ್ ಇದೆ. ಹೈಪೋಟೆನಸ್ ಅಂದರೆ ಏನು? ಟ್ರಯಾಂಗಲಲ್ಲಿ ಲಾಂಗೆಸ್ಟ್ ಸೈಡ್. ಯಾವಾಗ ಡಿನಾಮಿನೇಟರಲ್ಲಿ ನ್ಯೂಮರೇಟರ್ಗಿಂತ ಜಾಸ್ತಿ ವ್ಯಾಲ್ಯೂ ಇರುತ್ತೋ ನಿಮಗೆ ಆನ್ಸರ್ 1ಗಿಂತ ಜಾಸ್ತಿ ಬರುತ್ತಾ? ಸಪೋಸ್ ಕನ್ಸಿಡರ್ ಅನ್ ಎಕ್ಸಾಂಪಲ್. ನಾನೇನು ಮಾಡ್ತೀನಿ ಅಂದರೆ 2/3 ಅಷ್ಟೇ ಅಲ್ವಾ? ಡಿನಾಮಿನೇಟರ್ ಅನ್ನೋದು ವ್ಯಾಲ್ಯೂ ಜಾಸ್ತಿ ಇರಬೇಕು. ಇದು ನಿಮಗೆ ಗ್ರೇಟರ್ ದ್ಯಾನ್ 1 ಬರ್ತಾ ಇದ್ದಾ? ಬೇರೆ ನಂಬರ್ ಕನ್ಸಿಡರ್ ಮಾಡಿ. 9/10, 19/20. ನೀವು ಎಷ್ಟಾದರೂ ಕನ್ಸಿಡರ್ ಮಾಡಿ. ಡಿನಾಮಿನೇಟರಲ್ಲಿರೋದು ಹೈಪೋಟೆನಸ್. ಹೈಪೋಟೆನಸ್ ಯಾವಾಗ ಡಿನಾಮಿನೇಟರಲ್ಲಿರುತ್ತೋ ಅದರ ವ್ಯಾಲ್ಯೂಸ್ ಅನ್ನೋದು ಲೆಸ್ ದ್ಯಾನ್ 1 ಆರ್ ಈಕ್ವಲ್ ಟು 1 ಆದರೂ ಆಗಿರ್ಬೋದು. ಅದು ನೆಕ್ಸ್ಟ್ ನೋಡೋಣ. ಇವಾಗ ಅದು ಬೇಡ ನಿಮಗೆ. ಜಸ್ಟ್ ಲೆಸ್ ದ್ಯಾನ್ 1. ಇದ್ರದ್ದು ಮತ್ತು ಇದ್ರದ್ದು ಎರಡರ ವ್ಯಾಲ್ಯೂ. ಯಾಕೆ? ಕಾಸ್ಗೂ ಸಹ ಡಿನಾಮಿನೇಟರಲ್ಲಿ ಹೈಪೋಟೆನಸ್ ಇದೆ. ನೆಕ್ಸ್ಟ್ ಟ್ಯಾನ್ಗೆ ಹಂಗಾದರೆ ಏನಾಗುತ್ತೆ? ಟ್ಯಾನ್ಗೆ ಲೆಸ್ ದ್ಯಾನ್ 1 ಬರುತ್ತಾ ಹಂಗಾದರೆ? ಇಲ್ಲ ಗ್ರೇಟರ್ ದ್ಯಾನ್ 1 ಬರುತ್ತಾ? ಇಲ್ಲ ಈಕ್ವಲ್ ಟು 1 ಬರುತ್ತಾ? ಇದು ಹೈಪೋಟೆನಸ್. ನಾವು ಇದು ಜಾಸ್ತಿ ಬರುತ್ತೆ ಅಂತ ನಾವು ಹೇಳಿಬಿಡ್ಬೋದು. ಬಟ್ ಆಪೋಸಿಟ್ ಮತ್ತು ಅಡ್ಜಸೆಂಟ್ನ ಯಾವ ವ್ಯಾಲ್ಯೂ ಬರುತ್ತೆ ಅಂತ ಸಹ ಹೇಳೋಕ್ಕಾಗಲ್ಲ. ಒಂದು ಸತಿ ಆಪೋಸಿಟ್ ಸಹ ಜಾಸ್ತಿ ಇರ್ಬೋದು, ಇಲ್ಲ ಅಡ್ಜಸೆಂಟ್ ಸಹ ಜಾಸ್ತಿ ಇರ್ಬೋದು. ಸೊ ಇದು ಲೆಸ್ ದ್ಯಾನ್ 1 ಆದರೂ ಆಗಿರುತ್ತೆ, ಗ್ರೇಟರ್ ದ್ಯಾನ್ 1 ಸಹ ಆಗಿರುತ್ತೆ. ಇದು ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಅದರ ವ್ಯಾಲ್ಯೂಸ್ ನಾವು ಫೈಂಡ್ ಔಟ್ ಮಾಡ್ತೀವಿ ನೆಕ್ಸ್ಟ್. ಆವಾಗ ನಿಮ್ಗೆ ಅದರ ಐಡಿಯಾ ಬರುತ್ತೆ. ಅಂದರೆ ಏನು? ಲೆಸ್ ದ್ಯಾನ್ 1 ಬರುತ್ತೆ, ಗ್ರೇಟರ್ ದ್ಯಾನ್ 1 ಬರುತ್ತೆ. ಟ್ಯಾನ್ ಅನ್ನೋದು ಯಾವಾಗಲೂ ಲೆಸ್ ದ್ಯಾನ್ 1 ಇರೋದಿಲ್ಲ. ಹಾಗಂತ ಹೇಳಿ ಗ್ರೇಟರ್ ದ್ಯಾನ್ 1 ಸಹ ಇರೋದಿಲ್ಲ, ಎರಡೂ ಇರುತ್ತೆ. ಇಲ್ಲಿ ಇದೆರಡು ಇಟ್ಸ್ ಆಲ್ವೇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಬರ್ತೀವಿ ಎರಡಕ್ಕೂ. ಸೊ
ಅದು ಒಂದು ಮೈಂಡಲ್ಲಿ ಇರಲಿ. ಈಗ ಇದಕ್ಕೆ ಆನ್ಸರ್ ಮಾಡಿ. ದ ವ್ಯಾಲ್ಯೂ ಆಫ್ tan A ಈಸ್ ಆಲ್ವೇಸ್ ಲೆಸ್ ದ್ಯಾನ್ 1. ಆಲ್ವೇಸ್ ಲೆಸ್ ದ್ಯಾನ್ 1 ಹೇಳೋಕ್ಕಾಗಲ್ಲ. ಐದರ್ ಲೆಸ್ ದ್ಯಾನ್ 1 ಆರ್ ಗ್ರೇಟರ್ ದ್ಯಾನ್ 1. ಸೊ ದಿಸ್ ಇಸ್ ಎಲ್ಲಿ ಬರೆಯೋಣ, ಇಲ್ಲೇ ಬರೆಯೋಣ, ಕ್ವಶನ್ ಮೇಲೆ ಬರೆಯೋಣ. ಇಲ್ಲಿ ಫಾಲ್ಸ್, ಇಲ್ಲಿ ಗೊತ್ತಾಗತ್ತಲ್ಲ, ಫಾಲ್ಸ್. ನೆಕ್ಸ್ಟ್, secant A is equal to 12/5 for some value of angle A. ಅದು ಟ್ರೂನಾ ಫಾಲ್ಸ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಸೊಲ್ಯೂಷನ್ಸ್ ಎಲ್ಲ ಮಾಡಿಬಿಡ್ಬೇಕು ಅನ್ನೋ ಟೆನ್ಷನ್ ಇರುತ್ತೆ. ಬೇಡ, ನಾನು ನಿಮಗೆ ಸಿಲ್ಲಿ ಅಂತ ಸಿಂಪಲ್ ಟ್ರಿಕ್ ಅದಕ್ಕೆ ಬೇಕಿರೋದು ನಿಮ್ಗಷ್ಟೇ. ಫಸ್ಟ್ ಸೀಕೆಂಡ್ ಅಂದರೆ ಏನು ನೋಡಿ, ರೆಸಿಪ್ರೋಕಲ್ ಆಫ್ ಕಾಸಾ, ಅದನ್ನು ಬರ್ಕೊಳ್ಳೋಣ. ರೆಸಿಪ್ರೋಕಲ್ ಆಫ್ ಏನು, ಕಾಸ್ ಇಸ್ ಈಕ್ವಲ್ ಟು ಏನು ಬರ್ತಿದ್ದು, ರಿವರ್ಸ್ ಮಾಡಬೇಕಲ್ಲ, ಇದನ್ನು ರಿವರ್ಸ್ ಮಾಡಬೇಕಲ್ವಾ, ಮಾಡಿ 5/12. ಇವಾಗ ಥಿಂಕ್ ಮಾಡಿ, ಡಿನಾಮಿನೇಟರಲ್ಲಿ ಬಿಗ್ ನಂಬರ್ ಇದೆ, ನ್ಯೂಮರೇಟರಲ್ಲಿ 5 ಇದೆ. ಸೊ ಡಿವೈಡ್ ಮಾಡಿ, ಏನು ಬರುತ್ತೆ, ಲೆಸ್ ದ್ಯಾನ್ 1 ಬರುತ್ತೆ. ಸಿ ಸೈನ್ ಕಾಸ್ ಯಾವಾಗ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಬರ್ತಾ ಇದೋ, ಎಸ್ ಅದು ಈ ವ್ಯಾಲ್ಯೂ ಅನ್ನೋದು ಆಕ್ಸೆಪ್ಟ್ ಇದೆ. ನಿಮ್ಗೆ ಅಲ್ಲಿ ಯಾವ ವ್ಯಾಲ್ಯೂಸ್ ಬಂದರೆ ನಿಮಗೇನು ಲೆಸ್ ದ್ಯಾನ್ 1 ಬರ್ತಿದಾ, ಇದು ಮಾಡೋ ನೆಸೆಸಿಟಿ ಇಲ್ಲ. ಸೀಕೆಂಡ್ ಎ ಅಂದರೆ ನೀವೇನು ಮಾಡಿದ್ರು ಫೈನಲ್ ಆಗಿ ಟ್ರೂ ಅಂತಲೇ ಹೇಳಬೇಕದು. ಬಿಕಾಸ್ ಹೇಳಿದಲ್ಲ, ಇದರ ಲಾಜಿಕ್ ಒಂದೇ. ನಾ ಹೇಳಿದ್ದು ಸೈನ್ ಕಾಸ್ ವ್ಯಾಲ್ಯೂ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಬರ್ತಾ ಇದೆ ಅಂದರೆ ಆ ವ್ಯಾಲ್ಯೂ ಎಕ್ಸಿಸ್ಟ್ ಇದೆ. ಅದು ಯಾವುದಾದ್ರೂ ಆಗಿರ್ಬೋದು. ಅದ್ರ ವ್ಯಾಲ್ಯೂ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಅಂತ ನೆಕ್ಸ್ಟ್ ಕಲಿಯೋಣ. ಅದನ್ನೆಲ್ಲ ವ್ಯಾಲ್ಯೂಸ್ ಎಲ್ಲ ನಮಗೆ ನೆಸೆಸಿಟಿ ಇಲ್ಲ ಈಗ. ಸೊ ದಿಸ್ ಇಸ್ ಟ್ರೂ. ಕಾಸ್ ಎ ಇಸ್ ಆನ್ ಅಬ್ರಿವೇಷನ್ ಯೂಸ್ ಫಾರ್ ದ ಕೋಸಿಕೆಂಟ್ ಆಫ್ ಆ್ಯಂಗಲ್ ಎ. ಕರೆಕ್ಟ್ ಅಲ್ಲ, ಟ್ರೂ. ನೀವು ಹಂಗೆ ಬರೆದ್ರೆ 0 ಮಾರ್ಕ್ಸ್. ಕಾಸ್ ಎ ಇಸ್ ಆನ್ ಅಬ್ರಿವೇಷನ್. ಕಾಸ್ ಎ ಏನಕ್ಕೆ ಬರುತ್ತೆ, ಕೊಸೈನ್. ಕೋಸಿಕೆಂಟ್ ಏನಕ್ಕೆ ಬರುತ್ತೆ, ಕೋಸೆಕ್ ಅಷ್ಟೆ. ಸೊ ದಿಸ್ ಇಸ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ನನಗೆ ಡೌಟ್ ಬರ್ತಾ ಇದೆ. ಟ್ರೂ ಕಾಣುತ್ತಲ್ಲ, ಎಸ್ ಇಲ್ಲೇ ಬರೆಯೋಣ. ಕಾಟ್ ಎ, ಸಿ ಜಸ್ಟ್ ನೈಸ್, ನಾನು ಹೇಳಿದ್ದೆ ಇದು. ಕಾಟ್ ಎ ಇಸ್ ಅ ಪ್ರಾಡಕ್ಟ್ ಆಫ್ ಕಾಟ್ ಆ್ಯಂಡ್ ಎನಾ. ನಾನು ಸೈನ್ ಎನಾ, ಸೈನ್ ಮತ್ತು ಎ ಪ್ರಾಡಕ್ಟಾ ಅಲ್ಲ, ಅದೆರಡು ಸೇಮ್ ಫಂಕ್ಷನ್ ಅಂತ ಹೇಳಿತ್ತು. ಸೊ ಆ ನಾಲೆಡ್ಜಿಂದ ಹೇಳ್ಬೋದು ದಿಸ್ ಈಸ್ ಫಾಲ್ಸ್. ನೆಕ್ಸ್ಟ್, ಸೈನ್ ಥೀಟಾ ಇಸ್ ಈಕ್ವಲ್ ಟು, ಎಸ್ ನಾನೀಗ ನಿಮಗೆ ಸೆಕೆಂಡ್ ಕ್ವಶನ್ ಹೇಳ್ಕೊಟ್ನಲ್ಲ ಸೀಕೆಂಟ್ ಥೀಟಾ, ಆ ನಾಲೆಡ್ಜ್ ಇಲ್ಲಿ ಯೂಸ್ ಮಾಡ್ಬೋದು. 4/3 ಅಲ್ವಾ, ಸಾರಿ ಪ್ರೀವಿಯಸ್ ಮಾಡಿತ್ತಲ್ಲ. ಓಕೆ, ಎಸ್ ಎಷ್ಟನೇದದು, 5th ಒನ್ ಅಲ್ವಾ. ಹಾಂ, 5th ಒನ್, ಸೈನ್ ಎ ಇಸ್ ಈಕ್ವಲ್ ಟು 4/3. ಫಸ್ಟ್ ನಮ್ಗೆ ಏನಿರಬೇಕು, 1ಗಿಂತೂ ಕಡಿಮೆ ಇರಬೇಕು. 1 ಯಾಕಿರಬೇಕು ಅಂತ ನೆಕ್ಸ್ಟ್ ನಾವು ವ್ಯಾಲ್ಯೂ ಹೇಳಿದಾಗ ಹೇಳ್ತೀನಿ. ಸೈನ್ ವ್ಯಾಲ್ಯೂ ಮತ್ತು ಕಾಸ್ ವ್ಯಾಲ್ಯೂ 1ಗಿಂತೂ ಕಡಿಮೆ. ಇಲ್ಲಿ ಡಿವೈಡ್ ಮಾಡಿ, 3 1s ಮತ್ತು 3 3 3 ಗ್ರೇಟರ್ ದ್ಯಾನ್ 1 ಬರ್ತಾ ಇದೆ. ದಿಸ್ ಈಸ್ ಗ್ರೇಟರ್ ದ್ಯಾನ್ 1. ದೇರ್ಫೋರ್ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಅದು ಒಂದೇ ಒಂದು ಸಾಕು ನಮಗೆ, ಏನು ಬೇಡ. ಹೌದು, 100 ಎಕ್ಸ್ಕ್ಯೂಸ್ ಮೀ, ಸಾರಿ, 100% ನಾವು ಹೇಳ್ಬೋದು, 100% ಆರ್ 1000% ಸೈನ್ ಮತ್ತು ಕಾಸ್ ವ್ಯಾಲ್ಯೂ ಇಟ್ ಲೈಸ್ ಈಕ್ವಲ್ ಟು 1 ಆರ್ ಲೆಸ್ ದ್ಯಾನ್ 1 ಮಾತ್ರ. ಟ್ಯಾನ್ ಅನ್ನೋದು ವಾಟ್ ಎವರ್ ಇಟ್ ಮೇ ಬಿ, ಗ್ರೇಟರ್ ದ್ಯಾನ್ 1, ಲೆಸ್ ದ್ಯಾನ್ 1, ಈಕ್ವಲ್ ಟು 0, ಅದು ನೋಡೋಣ. ಇಲ್ಲಿ ನೋಡಿ, ಇದು ಅರ್ಥ ಆಗಿದೆ ಅಲ್ಲ ಎಲ್ಲರಿಗೂ. ದಿಸ್ ಇಸ್ ಫಾಲ್ಸ್. ಫಾಲ್ಸ್. ಓಕೆ, ಇಲ್ಲಿ ನಮ್ಮದು ಒಂದು ಟಾಪಿಕ್ ಮುಗ್ದಿದೆ. ನೆಕ್ಸ್ಟ್ ಟಾಪಿಕ್